ನಾಗಮಂಗಲದಲ್ಲಿ ಇತ್ತೀಚೆಗೆ ನಡೆದಂತಹ ಘಟನೆ ಹಿನ್ನೆಲೆ ಇಂದು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ನಾಗಮಂಗಲ ತಾಲೂಕಿನ ಜಯಮ್ಮ ಕೃಷ್ಣಪ್ಪ ಸಮುದಾಯ ಭವನದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಲಾಗಿದ್ದ ಶಾಂತಿ ಸಭೆಯಲ್ಲಿ ಭಾಗವಹಿಸಿದ್ರು. ಸಭೆಗೂ ಮುನ್ನ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಶಾಂತಿ ಸಭೆ ಅನಿವಾರ್ಯ, ಎಲ್ಲರೂ ಒಗ್ಗಟ್ಟಾಗಿ ಹೋಗಬೇಕು. ಸೋಮವಾರ ಮುಸ್ಲಿಮರ ಹಬ್ಬವಿದೆ, ಎಲ್ಲರೂ ಒಟ್ಟಾಗಿ ಬದುಕಿದಾಗ ಮಾತ್ರ ನೆಮ್ಮದಿ. ಇದಕ್ಕಾಗಿ ಇಂದು ಶಾಂತಿ ಸಭೆ ಮಾಡಿದ್ದೀವಿ ಎಂದರು. ಕುಮಾರಸ್ವಾಮಿ ಮತ್ತು ಬಿಜೆಪಿಗರು ಹೇಳಿದ್ದಾರೆ, ಗಲಭೆಗೆ ಸರ್ಕಾರ ಹೊಣೆ ಅಂತ. ಏನ್ ಮಾಡೋದು? ನನಗೆ ಬೇಕಿರೋದು ನಾಗಮಂಗಲ ಶಾಂತವಾಗಿರ್ಬೇಕಷ್ಟೇ. ಹೊರಗಿನವರು 100 ಮಾತನಾಡ್ತಾರೆ, ಯಾರು ಮೊದಲು ಬೆಂಕಿ ಹಚ್ಚಿದ್ರು, ಯಾವ ಅಂಗಡಿಗೆ ಹಾಕಿದ್ರು ಅನ್ನೋದು ಗೊತ್ತಿದೆ. ಈ ಟೈಮ್ನಲ್ಲಿ ಕಮ್ಯುನಿಟಿ ವೈಸ್ ಅಥವಾ ಪಕ್ಷದ ಬಗ್ಗೆ ಕೂಡ ಮಾತನಾಡಲ್ಲ. ನನಗೆ ತಾಲೂಕಿನ ಹಿತ ಮುಖ್ಯ. ತನಿಖೆ ನಡೀತಾ ಇದೆ, ಬೇಕಿದ್ರೆ ಇದಕ್ಕೆ ಒಂದು ಕಮಿಟಿ ರಚಿಸಿ ತನಿಖೆ ಮಾಡಿಸೋಣ. ನಾನು ಕಮ್ಯುನಿಟಿ ಮತ್ತು ಪಕ್ಷವನ್ನ ಬೆರೆಸಲ್ಲ. ಕುಮಾರಸ್ವಾಮಿ ಆರ್ಡಿನರಿ ಅಲ್ಲ, 2 ಬಾರಿ ಸಿಎಂ ಆಗಿದ್ದವರು. ಇಲ್ಲಿ ಬಂದು ಚನ್ನಪಟ್ಟಣದ ಎಲೆಕ್ಷನ್ ಅಲ್ಲಿ ಮಾತನಾಡ್ತಾರೆ. ನಾನು ಕುಮಾರಸ್ವಾಮಿ ಬಗ್ಗೆ ಹೇಳಬೇಕಾ? ಕುಮಾರಸ್ವಾಮಿ ಇಲ್ಲಿ ಬಂದು ಶಾಂತವಾಗಿರಿ ಅಂತ ಹೇಳಬೇಕಾಗಿತ್ತು. ಗಲಭೆಯಲ್ಲಿ ನಷ್ಟ ಆದವರಿಗೆ ಪರಿಹಾರ ಕೊಡಲು ಅವಕಾಶ ಇಲ್ಲ. ಆದರೆ ನಾನು ಸಿಎಂ ಬಳಿ ಮಾತನಾಡಿ ಪರಿಹಾರ ಕೊಡಿಸಲಿದ್ದೇನೆ. ವೈಯಕ್ತಿಕವಾಗಿ ಕೂಡ ನೆರವು ನೀಡ್ತಿದ್ದೀನಿ. ನೀವು ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಲಕ್ಷ್ಮಣ್ ಹೇಳಿದ ವಿಚಾರ ಹೇಳ್ತಿದ್ದೀರಾ. ಅವರು ದೇಶದ ಮಾಜಿ ಪ್ರಧಾನಿ ಮಗ. ಅವರು ಇಲ್ಲಿ ಬಂದು ಮಾತನಾಡಿದ್ದಾರೆ. ನಾನು ಕುಮಾರಸ್ವಾಮಿ ಹೇಳಿಕೆಗೆ ರಿಯಾಕ್ಟ್ ಮಾಡದೇ ಇರೋದೇ ಸೂಕ್ತ ಅನ್ಸುತ್ತೆ. ನಮ್ಮ ಪಕ್ಷದಲ್ಲಿ ಯಾವುದೇ ಅಸಮಾಧಾನ ಇಲ್ಲ. ಸಿಎಂ ಸ್ಥಾನದ ಆಸೆ ಇದ್ದರೆ ಹೇಳಲಿ ಬಿಡಿ, ಯಾರಿಗೆ ಆಸೆ ಇರಲ್ಲ ಎಂದರು. ಶಾಂತಿ ಸಭೆ ಅನಿವಾರ್ಯ, ಎಲ್ಲರೂ ಒಗ್ಗಟ್ಟಾಗಿ ಹೋಗಬೇಕಾಗುತ್ತೆ. ಇರ್ತಕ್ಕಂಥ ಗಣಪತಿನ ವಿಸರ್ಜನೆ ಮಾಡಬೇಕಾಗುತ್ತೆ. ಸೋಮವಾರ ಮುಸ್ಲಿಂ ಹಬ್ಬನೂ ಇದೆ. ಎಲ್ಲವೂ ಅನ್ಯೋನ್ಯವಾಗಿ ನಾವು ಬೇರೆ ನಾಯಕರು ಅಥವಾ ಅಧಿಕಾರಿಗಳು ಏನೇ ಮಾಡಿದ್ರು ಇಲ್ಲಿ ಜನ ಒಟ್ಟಿಗೆ ಬದುಕಿದಾಗ ಮಾತ್ರ ಅವ್ರಿಗೆ ನೆಮ್ಮದಿ ಸಿಗ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಎಲ್ಲರೂ ಒಟ್ಟಾಗಿ ಹೋಗಿ ಅಂತ ವಿನಂತಿ ಮಾಡಲಿಕ್ಕೆ ಕರೆದಿದ್ದು. 1 ನಿಮಿಷ, ಈಗ ಅವರು ಹೇಳೋರೆ ಸರ್ಕಾರನೇ ಇದಕ್ಕೆಲ್ಲ ಹೊಣೆ ಅಂತ. ಕುಮಾರಸ್ವಾಮಿ ಅದಕ್ಕೆ ಏನು ಮಾಡೋದು? ಆಮೇಲೆ BJPಯವರು ಹೇಳೋರೆ, CT ರವಿ ಅವ್ರದ್ದೊಂಥರ ಹೇಳೋರೆ. ಈಗ ನನಗೆ ಬೇಕಾಗಿರೋದು ನಾಗಮಂಗಲ ಮಂಡ್ಯ ಜಿಲ್ಲೆ ಜನ ನನಗೆ ಬೇಕು. ಹೊರಗಡೆಯವರು 100 ಥರ ಮಾತಾಡ್ತಾರೆ. ನಾನೀಗ ಹೌದು, ಕೆಲವು ಇನ್ಸಿಡೆಂಟ್ ಇದ್ದಾವೆ. ಯಾರು ಪ್ರಪ್ರಥಮವಾಗಿ ಬೆಂಕಿ ಹಾಕಿದ್ರು, ಯಾವ ಅಂಗಡಿಗೆ ಹಾಕಿದ್ರು ಎಲ್ಲ ಇದೆ. ನಾನು ಈ ಟೈಮ್ನಲ್ಲಿ ಕಮ್ಯುನಿಟಿ ವೈಸ್ ಮಾತಾಡೋಕ್ಕೂ ತಯಾರಿಲ್ಲ, ಪಕ್ಷದ ವೈಸು ಮಾತಾಡೋಕ್ಕೆ ರೆಡಿ ಇಲ್ಲ. ಯಾಕೆ ಅಂದರೆ ಫಸ್ಟು ನನಗೆ ಬೇಕಾಗಿರೋದು ತಾಲೂಕಿನ ಸುವ್ಯವಸ್ಥೆ. ಸೊ ಆಮೇಲೆ ಉಳಿದದ್ದೆಲ್ಲ ಎನ್ಕ್ವೈರಿ ಮಾಡಿಸೋಣ ಡೀಟೈಲ್. ಪೊಲೀಸು ಮೊದಲನೇ ಹಂತದಲ್ಲಿ FIR ಹಾಕಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ, ಜುಡಿಷಿಯಲ್ ಕಸ್ಟಡಿಗೂ ಹೋಗಿದೆ. ಇನ್ನೂ ಒಂದು ಹೈ ಲೆವೆಲ್ ಕಮಿಟಿನೂ ಬೇಕಾದ್ರೆ ಕಾನ್ಸ್ಟಿಟ್ಯೂಟ್ ಮಾಡಿ ಎನ್ಕ್ವೈರಿ ಮಾಡೋಣ. ಮಾಡ್ದಲೇ ನಾವು ಮಾತನಾಡ್ತಕ್ಕಂಥ ಸೂಕ್ತ ಅಲ್ಲ. ನಾನು ಇಲ್ಲಿ ಪಕ್ಷ ಮತ್ತು ಕಮ್ಯುನಿಟಿನ ಬೆರೆಸೋಕ್ಕೆ ಹೋಗಲ್ಲ. ಮತ್ತು ಯಾರು ಮಾತಾಡಿದರು ಮತ್ತು ಅವ್ರಿಗೆ ಹೇಳ್ಬೇಕಾಗಿತ್ತು. ನೀವು ಇಲ್ಲಿ ಬಂದು ನಾಗಮಂಗಲದಲ್ಲಿ ಚನ್ನಪಟ್ಟಣದ ಎಲೆಕ್ಷನ್ ಮಾತಾಡ್ತಾರೆ ಅಂದರೆ ಒಬ್ಬರು ಮಾಜಿ ಮುಖ್ಯಮಂತ್ರಿ ಏನು ನನ್ನಂಗೆ ಆರ್ಡಿನರಿ ಮಂತ್ರಿನ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರಿಗೆ ನಾನು ಉತ್ತರ ಕೊಡಬೇಕಾ? ನೀವೇ ಹೇಳಿ ನೋಡೋಣ, ಸಜೆಷನ್ ಮಾಡಿ. ಅವ್ರು ಇಲ್ಲಿ ಬಂದು ನಾಗಮಂಗಲ ಜನಕ್ಕೆ ಏನು ಸಂದೇಶ ಕೊಡಬೇಕು? ಎಲ್ಲ ಸಮಾಧಾನ ಆಗಿರಿ, ಇದು ಆಗಬಾರ್ದಾಗಿತ್ತು. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಅಧಿಕಾರಿಗಳಿಗೆ ನಾನು ಸೀರಿಯಸ್ ಆಗಿ ಯಾರು ಕಾನೂನು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಕೆ ಹೇಳ್ತೀನಿ. ಸರ್ಕಾರ ಪರಿಹಾರ ಕೊಡಿ. ನಾನೇನು ಹೇಳಿದೆ ಇವತ್ತು? ಸರ್ಕಾರದ ಅಶೋಕ್ ಅವರು ಕೇಳೋರಂತೆ, ಎಲ್ಲಿಂದ ಪರಿಹಾರ ಕೊಡ್ತೀರಾ, ಯಾವುದ್ರಲ್ಲಿ ಕಳಿಸ್ತೀರಾ ಅಂತ ಎಲ್ಲ ಅಧಿಕಾರಿಗಳನ್ನ ಕೇಳಿದ್ದಾರೆ. ಯಾವುದರಲ್ಲಿ ಕಾನೂನೆಲ್ಲ ಅವಕಾಶ ಇಲ್ಲ. ಆದ್ರೂ ಇವತ್ತು ಆಗಿರ್ತಕ್ಕಂಥ ಆರ್ಥಿಕ ನಷ್ಟವನ್ನು ಕನಿಷ್ಠ ಪ್ರಮಾಣದಲ್ಲಿ ಭರಿಸಲಿಕ್ಕೆ ನಾನು ಮುಖ್ಯಮಂತ್ರಿಯವ್ರಿಗೆ ಒಪ್ಪಿಸಿದ್ದೀನಿ. ಸೊ ರಿಪೋರ್ಟ್ ತೊಗೊಂಡು ಮುಖ್ಯಮಂತ್ರಿ ಸರ್ಕಾರದಲ್ಲೂ ಸಹ ಪರಿಹಾರ ಕೊಡ್ತೀವಿ. ನಾನು ವೈಯಕ್ತಿಕವಾಗಿ ಕೊಡ್ತೀನಿ ಅಂತ ಹೇಳಿದ್ದೀನಿ ನಾನು ಮೊನ್ನೆನ. ಈಗ ನೆನ್ನೆ ಕೊಟ್ಟಿದ್ದಾರೆ, ಧನ್ಯವಾದಗಳು. ಕೊಟ್ಟದ್ದು ತಪ್ಪೇನಲ್ಲ. ಕುಮಾರಸ್ವಾಮಿಯವರು ಒಂದಷ್ಟು ಜನ ಪರಿಹಾರ ಕೊಟ್ಟಿದ್ದಾರೆ, ಕೊಡಲಿ, ಸಂತೋಷ. ಆದರೆ ಅವ್ರು ಮಾತನಾಡೋನಾಗ ನಾಗಮಂಗಲ ಜನಕ್ಕೆ ಶಾಂತಿ ಮಾಡೋದಕ್ಕೆ ಸಂದೇಶ ಕೊಡಬೇಕೇ ವಿನ ಇದು ರಾಜಕಾರಣ. ನೀವು ಹೇಳ್ತೀರ ಲಕ್ಷ್ಮಣ್ ಕೊಟ್ಟದ್ದು. ಲಕ್ಷ್ಮಣ ಒಬ್ಬ ಸಾಮಾನ್ಯ ಕಾಂಗ್ರೆಸ್ಸಿನ ಕಾರ್ಯಕರ್ತ, ಒಬ್ಬ ಡಿಪ್ಯೂಟೆಡ್ ಕ್ಯಾಂಡಿಡೇಟು. ದೇಶ ಆಳದ ಫ್ಯಾಮಿಲಿ, ರಾಜ್ಯ ಆಳದಂಥ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು. ಇದು ರಾಜಕಾರಣ, ಇದು CM ಇಳಿಸೋದಕ್ಕೆ ಇದೆಲ್ಲ ಕುತಂತ್ರ, ಇದೆಲ್ಲ ಹೇಳ್ಬೇಕೇನ್ರಿ? ಪ್ರಕರಣದಲ್ಲಿ ಪೊಲೀಸರು ಅಮಾಯಕರನ್ನ ಬಂಧಿಸಿದ್ದಾರೆ. ಆದರೆ ಪೊಲೀಸರು ಫಸ್ಟ್ ಏಡ್ ಮಾಡುವಾಗ ಇದೆಲ್ಲ ಸಹಜ. ಸಮಾಜದಲ್ಲಿ ಶಾಂತಿ ನೆಲೆಸಿದ ನಂತರ ಅವರಿಗೆ ಬೇಲ್ ಸಿಗಲಿದೆ. ಈಗ FIR ನಲ್ಲಿ ಹೆಸರಿದ್ರು ಚಾರ್ಜ್ ಶೀಟ್ ನಲ್ಲಿ ಪರಿಶೀಲನೆ ನಡೆಸಿ ಕೈ ಬಿಡಬಹುದು. ಸದ್ಯಕ್ಕೆ ಪ್ರಕರಣ ಶಾಂತವಾಗುವುದು ಮುಖ್ಯ ಎಂದರು. ಹೌದು, ಖಂಡಿತ ನಾನು ಅದನ್ನು ಒಪ್ತೀನಿ, ಇಲ್ಲ ಅಂತಲ್ಲ. ಫಸ್ಟ್ ಏಡ್ ಮಾಡೋನಾಗ ಈ ಥರದ್ದೆಲ್ಲ ಆಗುತ್ತೆ. ಚಾರ್ಜ್ ಶೀಟ್ ಹಾಕೋ ಟೈಮ್ನಲ್ಲಿ ಯಾರು ಅಮಾಯಕರಿದ್ದಾರೆ ಅಷ್ಟು ಜನನ ಬಿಟ್ಟು ಚಾರ್ಜ್ ಶೀಟ್ ಫೈಲ್ ನೀವು ಇಷ್ಟು ಹೇಳ್ತೀರ.
ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ವತಿಯಿಂದ ದಿನಾಂಕ 16/9/2024 ಸೋಮವಾರದಂದು ರಾಜ್ಯ ಪದಗ್ರಹಣ ಕಾರ್ಯಕ್ರಮ ಹಾಗೂ ನಾಡಪ್ರಭು ಶ್ರೀ ಕೆಂಪೇಗೌಡರ 515ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಮೈಸೂರಿನ ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ ಅಂತ ರಾಜ್ಯಾಧ್ಯಕ್ಷರಾದ ಸಿಜೆ ಗಂಗಾಧರ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 4-5 ವರ್ಷಗಳಿಂದ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಹಾಗೂ ಹೋಬಳಿ ಮಟ್ಟದಲ್ಲಿ ಸಮುದಾಯವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಪರಮ ಪೂಜ್ಯ ಜಗದ್ಗುರುಗಳಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ ಈಗಾಗಲೇ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸಹಸ್ರಾರು ಸದಸ್ಯರನ್ನು ಮಾಡಲಾಗಿದೆ. ಈ ಪದಗ್ರಹಣ ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲಾ ಜಿಲ್ಲೆಗಳಿಂದ ಪ್ರತಿಯೊಂದು ಜಿಲ್ಲೆಗಳ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು ಆಗಮಿಸ್ತಾ ಇದ್ದು, ಈ ಕಾರ್ಯಕ್ರಮಕ್ಕೆ ಬರುವ ಸಮುದಾಯದ ಪ್ರತಿಯೊಬ್ಬ ಪದಾಧಿಕಾರಿಗಳು ಪುರುಷರು ಬಿಳಿ ಪಂಚೆ ಮತ್ತು ಬಿಳಿ ಶರ್ಟ್ ಧರಿಸಿ, ಮಹಿಳೆಯರು ಸಿರಿಯಲ್ಲಿ ನಮ್ಮ ಸಾಂಪ್ರದಾಯಿಕ ತೊಡುಗೆಯಲ್ಲಿ ಕುಟುಂಬ ಸಮೇತ ಆಗಮಿಸುವರು. ಅಂದು ಬೆಳಿಗ್ಗೆ 10 ಗಂಟೆಗೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮೈದಾನದಿಂದ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಹಿಂಭಾಗದಿಂದ ಕಲಾಮಂದಿರದವರೆಗೆ ಸುಮಾರು 10ರಿಂದ 12 ಕಲಾ ತಂಡಗಳೊಂದಿಗೆ ಹಾಗೂ ನಾಡಪ್ರಭು ಶ್ರೀ ಕೆಂಪೇಗೌಡರ ರಥದೊಂದಿಗೆ ಪರಮ ಪೂಜ್ಯ ಜಗದ್ಗುರುಗಳಾದ ಹಾಗೂ ಅತಿಥಿ ಗಣ್ಯರು ಮೆರವಣಿಗೆ ಮುಖಾಂತರ ಕಲಾಮಂದಿರಕ್ಕೆ ತಲುಪಲಿದ್ದಾರೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಜಗದ್ಗುರುಗಳಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರು ವಹಿಸಲಿದ್ದು, ವಿವಿಧ ಕ್ಷೇತ್ರಗಳ ಸಮುದಾಯದ ಸಾಧಕರಿಗೆ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮಿ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತೆ ಮತ್ತು ಸಮುದಾಯದ ಸುಮಾರು 6 ದಂಪತಿಗಳಿಗೆ ಒಕ್ಕಲಿಗ ಆದರ್ಶ ದಂಪತಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತೆ ಹಾಗೂ ರೈತರಿಗೆ ಸುಮಾರು 1001 ತೆಂಗಿನ ಸಸಿಗಳನ್ನು ವಿತರಿಸಲಾಗುತ್ತೆ ಎಂದರು. ಅಂದು 10 ವರ್ಷದ ಒಳಗಿನ ಸಮುದಾಯದ ಮಕ್ಕಳಿಗೆ ನಾಡಪ್ರಭು ಶ್ರೀ ಕೆಂಪೇಗೌಡರ ವೇಷಭೂಷಣ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಮತ್ತು ಬೆಳಗ್ಗೆ 7ರಿಂದ 9 ಗಂಟೆಯವರೆಗೆ ರಂಗೋಲಿ ಸ್ಪರ್ಧೆಯನ್ನು ಸಹ ಕಲಾಮಂದಿರದ ಆವರಣದಲ್ಲಿ ಏರ್ಪಡಿಸಲಾಗಿದೆ. ಆಸಕ್ತರು 7899481039 ಈ ನಂಬರ್ ಅನ್ನು ಸಂಪರ್ಕಿಸಬಹುದು. ಅಂದೇ ವಿಜೇತರಿಗೆ ವೇದಿಕೆ ಕಾರ್ಯಕ್ರಮದಲ್ಲಿ ಬಹುಮಾನವನ್ನು ವಿತರಿಸಲಾಗುತ್ತೆ ಎಂದರು. ಜೈ ಶ್ರೀ ಗುರುದೇವ್ ಆದಿಚುಂಚನಗಿರಿ ಭೈರವಕ್ಕೆ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ನಮಸ್ಕರಿಸುತ್ತಾ ಮತ್ತು ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ದಿನಾಂಕ 16/9/2024 ಸೋಮವಾರ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದಿಂದ ಸ್ಕೌಟ್ ಅಂಡ್ ಗೈಡ್ಸ್ ಮೈದಾನದಲ್ಲಿ 515ನೇ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆಚರಿಸುವುದರ ಮೂಲಕ ಅಲ್ಲಿಂದ ಮೆರವಣಿಗೆ ಮೂಲಕ ಕಲಾ ತಂಡಗಳ ಜೊತೆ ಕಲಾಮಂದಿರಕ್ಕೆ ವೇದಿಕೆ ಮೂಲಕ ಸ್ವಾಮಿಗಳನ್ನು ಮೆರವಣಿಗೆ ಮೂಲಕ ಕೊಂಡೊಯ್ಯಲಿದ್ದೇವೆ ಮತ್ತು ಎಲ್ಲ ಪದಗ್ರಹಣ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಎಲ್ಲ 31 ಜಿಲ್ಲೆಗಳ ಪದಾಧಿಕಾರಿಗಳ ಒಂದು ಪದಗ್ರಹಣವನ್ನು ಮಾಡಲಿದ್ದೇವೆ ಮತ್ತು ಈ ಒಂದು ನಮ್ಮ ಸಮುದಾಯದ ರೈತರಿಗೆ 1,001 ತೆಂಗಿನ ಸಸಿಗಳನ್ನು ಉಚಿತವಾಗಿ ನೀಡಲಿದ್ದೇವೆ ಹಾಗೂ ಎಲ್ಲ ನಮ್ಮ ಆದರ್ಶ ದಂಪತಿಗಳ ಸಮುದಾಯದ 6 ಜನಕ್ಕೆ ಆದರ್ಶ ದಂಪತಿಗಳನ್ನು ಪದವಿ ಪುರಸ್ಕೃತವನ್ನು ಕೊಡ್ತಾ ಇದ್ದೇವೆ ಮತ್ತು 20 ಜನಕ್ಕೆ ಆದಿಚುಂಚನಗಿರಿ ನಮ್ಮ ಭೈರವಕ್ಕೆ ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿ ಸೇವಾ ರತ್ನವನ್ನ ಪ್ರಶಸ್ತಿಯನ್ನು 20 ಜನಕ್ಕೆ ಕೊಡ್ತಾ ಇದ್ದೇವೆ ಹಾಗೂ ಅವತ್ತಿನ ಬೆಳಗ್ಗೆ 6 ಗಂಟೆಗೆ ರಂಗೋಲಿ ಸ್ಪರ್ಧೆ ಮತ್ತು ನಾಡಪ್ರಭು ಕೆಂಪೇಗೌಡರ 10 ವರ್ಷದ ಮಕ್ಕಳಿಗೆ ಒಂದು ಚಿಣ್ಣರ ಸ್ಪರ್ಧೆಯನ್ನು ಸಹ ಏರ್ಪಡಿಸಿದ್ದೇವೆ. ಅದಕ್ಕೆ ಎಲ್ಲರೂ ಸಹ ನಮ್ಮ ಸಮುದಾಯದ ಮಕ್ಕಳುಗಳು ಆಗಮಿಸಿ ಮತ್ತು ನಮ್ಮ ಸಮುದಾಯದ ಹೆಣ್ಣು ಮಕ್ಕಳು ಸಹ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮತ್ತು ನಮ್ಮೆಲ್ಲ ಸಂಘ ಸಂಸ್ಥೆಗಳ ನೇತಾರರು ಮತ್ತು ಎಲ್ಲ ಮುಖಂಡರುಗಳು ಮತ್ತು ಎಲ್ಲ ನಮ್ಮ ಮಕ್ಕಳುಗಳು ಮತ್ತು ಎಲ್ಲ ಸಾರ್ವಜನಿಕರು ಈ ಕೆಂಪೇಗೌಡ ಜಯಂತಿಯಲ್ಲಿ ಭಾಗವಹಿಸಿ ಎಲ್ಲರೂ ತಮ್ಮ ಮೂಲಕ ಬರಬೇಕೆಂದು ತಮ್ಮ ಮಾಧ್ಯಮದ ಮೂಲಕ ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ ಮತ್ತು ನಮ್ಮ ಈ ಅಧ್ಯಕ್ಷತೆಯನ್ನು ನಮ್ಮ ಚಾಮರಾಜ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕೆ ಹರೀಶ್ ಗೌಡ ಅವರು ವಹಿಸಲಿದ್ದಾರೆ ಮತ್ತು ನಮ್ಮ ಉದ್ಘಾಟನೆಗೆ ಶ್ರೀ ಅಶ್ವಥ್ ನಾರಾಯಣ್ ಸರ್ ಅವರು ಮತ್ತು ವೆಂಕಟೇಶ್ವರವರು ಮತ್ತು ಚೆಲುವರಾಯಸ್ವಾಮಿ ಅವರು ಮತ್ತು ಎಲ್ಲ ನಮ್ಮ MLC ಶಾಸಕರುಗಳು, ಮೈಸೂರಿನ ವಿವೇಕಾನಂದರು ಎಲ್ಲರೂ, ಸಾರಾ ಮಹೇಶ್ರವರು, GT ದೇವೇಗೌಡರು ಮತ್ತು ಲಲಿತಾ GT ದೇವೇಗೌಡರು ಎಲ್ಲರೂ ಆಗಮಿಸಲಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ನಮಸ್ಕಾರ ತಿಳಿಸಿ ನಿಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಪ್ರಚಾರವನ್ನು ಕೊಟ್ಟು ನಮ್ಮ ಸಮುದಾಯಕ್ಕೆ ಆಶೀರ್ವಾದ ಮಾಡಬೇಕು ತಮ್ಮ ಮೂಲಕ ಕೇಳ್ಕೊಂತಾ ಇದ್ದೀನಿ. ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷ ಸಿಜಿ ಗಂಗಾಧರ್, ಗೌರವಾಧ್ಯಕ್ಷ ಗೋವಿಂದೇಗೌಡ, ಕಾರ್ಯಾಧ್ಯಕ್ಷ ಗೋಪಾಲಯ್ಯ, ಉಪಾಧ್ಯಕ್ಷ ಶಿವಲಿಂಗಯ್ಯ, ಜಿಲ್ಲಾ ಗೌರವಾಧ್ಯಕ್ಷ ಡಾಕ್ಟರ್ CY ಶಿವೇಗೌಡ, ಜಿಲ್ಲಾಧ್ಯಕ್ಷ ತೇಜೇಶ್ ಲೋಕೇಶ್ ಗೌಡ ಹಾಗೂ ಮಹಿಳಾ ಅಧ್ಯಕ್ಷೆ ಲತಾ ರಂಗನಾಥ್, ಸುಮಿತ್ರಾ ರಮೇಶ್, ನಿರ್ದೇಶಕಿ ಲಕ್ಷ್ಮೀದೇವಿ ಎಸ್ ಇನ್ನಿತರರು ಉಪಸ್ಥಿತರಿದ್ದರು. ಮಂಡ್ಯ ನಗರದ ಹೊಸಳ್ಳಿಯಲ್ಲಿ ಶ್ರೀ ವಿನಾಯಕ ಗೆಳೆಯರ ಬಳಗದ ವತಿಯಿಂದ 22ನೇ ವರ್ಷದ ಗಣೇಶೋತ್ಸವದ ಪ್ರಯುಕ್ತ ಜೀವಧಾರಿ ಟ್ರಸ್ಟ್ ಮಂಡ್ಯ ಇವರ ಸಹಯೋಗದಲ್ಲಿ ರಕ್ತದಾನ ಶಿಬಿರವು ರಾಮಮಂದಿರದಲ್ಲಿ ಜರುಗಿತು. ಶಿಬಿರವನ್ನು ಮಂಡ್ಯ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮೋಹನ್ ಅವರು ಗಿಡಕ್ಕೆ ನೀರೆರೆಯುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಶ್ರೀ ವಿನಾಯಕ ಗೆಳೆಯರ ಬಳಗ ಪ್ರತಿ ವರ್ಷವೂ ರಕ್ತದಾನ ಶಿಬಿರವನ್ನು ನಡೆಸ್ತಾ ಬಂದಿದ್ದಾರೆ. ರಕ್ತವನ್ನ ದಾನದ ಮೂಲಕವೇ ಪಡಿಬೇಕು, ಆದ್ದರಿಂದ ಇಂಥ ಶಿಬಿರಗಳು ಉತ್ತಮವಾದ ಕಾರ್ಯ ಅಂತ ಆಶಿಸಿದರು. ಇದೊಂದು ಒಳ್ಳೆಯ ಉತ್ತಮ ಕಾರ್ಯ.
ಜೊತೆಗೆ ನಮಗೆ ರಕ್ತವನ್ನು ನಾವೇನು ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ. ರಕ್ತ ಏನಿದ್ರು ದಾನದ ಪ್ರಕಾರನೇ ನಾವು ದಾನದಲ್ಲೇ ತಗೋಬೇಕಾಗುತ್ತೆ. ಯಾಕೆಂದರೆ ರಕ್ತದಾನ ಮಾಡಿದ್ರೆ ನಮ್ಗೆ ಸಿಗೋದು. ಹಾಗಾಗಿ ಇಂಥ ಒಳ್ಳೆಯ ಉತ್ತಮ ಕಾರ್ಯ ಮಾಡ್ತಾರೆ, ಪ್ರತಿ ವರ್ಷ ಮಾಡ್ತಾಯಿದ್ದಾರೆ ಅಂತ ತಿಳ್ಕೊಂಡೆ. ನಮ್ಮ ಬಸಂತಾಗಲಿ ನಟರಾಜ್ ಅವರಾಗಲಿ ಇಂಥ ಸುಮಾರು ಜನ ಇದ್ದಾರೆ. ನಮ್ಮ ನಟರಾಜ್ ಅಂತೂ ಯಾವಾಗಲೂ ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ಯಾವ ಬ್ಲಡ್ ಗ್ರೂಪ್ ಬೇಕು ಅದ್ರ ಬೇಕಾದ್ರೆ ಗ್ರೂಪ್ ತೆಗೆದು ಕೊಡಿಸೋವಂಥ ಇದು ಮಾಡ್ತಾಯಿದ್ದಾರೆ. ಈ ಕಾರ್ಯ ಉತ್ತಮವಾಗಿದೆ, ಚೆನ್ನಾಗಿದೆ. ಶ್ರೀ ವಿನಾಯಕ ಗೆಳೆಯರ ಬಳಗದ ಪ್ರಸನ್ನ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದೇವೆ. ಸೆಪ್ಟೆಂಬರ್ 15ರ ಭಾನುವಾರ ಬೃಹತ್ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ದೇವೆ. ಸೆಪ್ಟೆಂಬರ್ 17ರ ಮಂಗಳವಾರ ಗ್ರಾಮೀಣ ಕ್ರೀಡಾಕೂಟ ಹಾಗೂ ಸೆಪ್ಟೆಂಬರ್ 18ರ ಬುಧವಾರ ರಸಮಂಜರಿ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದ್ದು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಅಂತ ತಿಳಿಸಿದರು. ಶ್ರೀ ವಿನಾಯಕ ಗೆಳೆಯರ ಬಳಗ ಹೊಸಹಳ್ಳಿ ರಾಮಂದ್ರ ಪಕ್ಕ ಇದು 22ನೇ ವರ್ಷದ ಗಣಪತಿ ಉತ್ಸವವನ್ನು ಮಾಡ್ತಾಯಿದ್ದೀವಿ. ಈ ದಿನ ವಿಶೇಷತೆ ಏನಪ್ಪ ಅಂದರೆ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೀವಿ. ರಾಮಂದ್ರದ ಒಳಗಡೆ ರಕ್ತದಾನ ಶಿಬಿರವನ್ನು ಈ ದಿನ ಏರ್ಪಡಿಸಿದ್ದೀವಿ. ಅದೇ ರೀತಿ ನಾಳೆ ಅನ್ನದಾನವನ್ನು ಶ್ರೀ ವಿನಾಯಕ ಗೆಳೆಯರ ಬಳಗ ವತಿಯಿಂದ ಅನ್ನದಾನವನ್ನು ಏರ್ಪಡಿಸಿದ್ದೀವಿ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು. ಮಂಗಳವಾರದಂದು ಗ್ರಾಮೀಣ ಕ್ರೀಡಾಕೂಟ ಎಲ್ಲ ಯುವಕ ಯುವತಿಯರು ಬಂದು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೀವಿ. ಅದೇ ರೀತಿ ಬುಧವಾರ ರಸಮಂಜರಿ ಕಾರ್ಯಕ್ರಮ, ಈ ಕಾರ್ಯಕ್ರಮಕ್ಕೂ ಸಹ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಗಣೇಶೋತ್ಸವದಲ್ಲಿ ತಾವು ಪಾಲ್ಗೊಂಡು ಈ ಗಣೇಶೋತ್ಸವವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಂತರ ಸ್ವಯಂ ಪ್ರೇರಿತವಾಗಿ ಗ್ರಾಮದ 100 ಯುವಕರು ರಕ್ತ ನೀಡಿ ಮಾನವೀಯತೆ ಮೆರೆದರು. ನಾಗಮಂಗಲ ಘಟನೆ ಬಳಿಕ ಮಂಡ್ಯ ಹುಡುಗರ ಮಾದರಿ ನಡೆಗೆ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಈ ಸಂದರ್ಭದಲ್ಲಿ ಜೀವಧಾರೆ ಟ್ರಸ್ಟ್ನ ನಟರಾಜ್, ಡಾಕ್ಟರ್ ಆಶಲತಾ, ಡಾಕ್ಟರ್ ಕೆಪಿ ಅಶ್ವಥ್, ಡಾಕ್ಟರ್ ಬೆಟ್ಟಸ್ವಾಮಿ, ಡಾಕ್ಟರ್ ಕುಮಾರ್, ಡಾಕ್ಟರ್ ಸೋಮಶೇಖರ್, ವಿನಾಯಕ ಗೆಳೆಯರ ಬಳಗದ ಅಭಿಷೇಕ್, ನಂದನ್, ಚಂದನ್, ಬಸಂತ್, ರಾಕೇಶ್, ನವೀನ್, ಭರತ್, ಪ್ರಸನ್ನ, ದೀಪು, ಅಭಿ, ಯೋಗೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಂಡ್ಯ ಪೇಟೆ ಬೀದಿಯ ಶ್ರೀನಿವಾಸ ದೇವಸ್ಥಾನದ ಬಳಿ ಜೈನ್ ಯೂತ್ ಬಳಗದ ವತಿಯಿಂದ 3ನೇ ವರ್ಷದ ಗಣೇಶೋತ್ಸವದ ಪ್ರಯುಕ್ತ ಅನ್ನಸಂತರ್ಪಣೆ ಹಾಗೂ ಗಣೇಶ ವಿಸರ್ಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜೈನ್ ಯೂತ್ ಬಳಗದ ಸದಸ್ಯ ಮಾತನಾಡಿ, 3ನೇ ವರ್ಷದ ಗಣೇಶೋತ್ಸವದ ಪ್ರಯುಕ್ತ 3,000 ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಹಾಗೂ ಸಂಜೆ ಗಣೇಶ ವಿಸರ್ಜನೆಯನ್ನು ಹಮ್ಮಿಕೊಂಡಿದ್ದೇವೆ. ನಾಡಿನ ಸಮಸ್ತ ಜನತೆಗೆ ಮಳೆ ಬೆಳೆ ಆರೋಗ್ಯ ಕಲ್ಪಿಸಲಿ ಅಂತ ಹಾರೈಸಿದರು. ನಾವು ಮಂಡ್ಯ ಪೇಟೆ ಬೀದಿಯಿಂದ ಜೈನ್ ಯೂತ್ ಅವರು ಸಕಲವಾಗಿ 3 ವರ್ಷದಿಂದ ಗಣಪತಿ ಕೂರಿಸ್ತಾ ಇದ್ದೀವಿ. ಇದು ನಮ್ಮದು 3ನೇ ವರ್ಷ. 3,000 ಜನ ಅನ್ನಪ್ರಸಾದ ಮಾಡಿದ್ದಾರೆ ಇವತ್ತು. ಮತ್ತು ನೆನ್ನೆ ಕೂರಿಸಿದ್ದೀವಿ, ಇವತ್ತು ನಾವು ಬಿಡ್ತಾ ಇದ್ದೀವಿ. ಮಂಡ್ಯ ಜನಕ್ಕೆ ನಾವು ನೆನ್ನೆ ರಂಗಪೂಜೆ ಮಾಡಿಸಿದ್ದೀವಿ. ಮಂಡ್ಯ ಸಮಸ್ತ ಜನಗಳಿಗೆ ಒಳ್ಳೆಯದಾಗಲಿ, ಮತ್ತು ಬೆಳೆಯಿಂದ ಮಳೆಯಿಂದ ಎಲ್ಲ ಆಹಾರದಿಂದ ಇದರಿಂದ ಎಲ್ಲ ಆರೋಗ್ಯದಿಂದ ತುಂಬ ಚೆನ್ನಾಗಾಗಲಿ ಅಂತ ಬೇಡ್ಕೊಂಡಿದ್ದೀವಿ ಗಣಪತಿ ಹತ್ರ. ಎಲ್ಲರಿಗೂ ಒಳ್ಳೆಯದಾಗಲಿ. ಕನ್ನಡಿಗರ ಮೇಲೆ ಹಿಂದಿ ಹೇರಿಕೆ ವಿರೋಧಿಸಿ ಹಿಂದಿ ದಿವಸವನ್ನು ಕರಾಳ ದಿನವನ್ನಾಗಿ ಆಚರಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ನಾರಾಯಣಗೌಡ ಬಣ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಅಂಚೆ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ಹಿಂದಿ ಹೇರಿಕೆ ಹುನ್ನಾರದ ವಿರುದ್ಧ ಕಿಡಿಕಾರಿದರು. ಕನ್ನಡವನ್ನು ಕೊಲ್ಲುತ್ತಿರತಕ್ಕಂಥ ಕೇಂದ್ರ ಸರ್ಕಾರಕ್ಕೆ, ಪದೇ ಪದೇ ಕನ್ನಡಿಗರನ್ನ ಮೇಲೆ ದೌರ್ಜನ್ಯವನ್ನು ನಡೆಸುತ್ತಿರತಕ್ಕಂಥ ಕೇಂದ್ರ ಸರ್ಕಾರಕ್ಕೆ, ಪದೇ ಪದೇ ಕನ್ನಡಿಗರನ್ನ ಭಾರತ ಒಂದು ಒಕ್ಕೂಟ ರಾಷ್ಟ್ರ, ಯೂನಿಯನ್ ಆಫ್ ಸ್ಟೇಟ್ಸ್, ಬ್ರಿಟಿಷ್
ವಸಾಹತುಶಾಹಿ ಆಡಳಿತ ಕೊನೆಗೊಂಡ ನಂತರ ಬೇರೆ ಬೇರೆ ಪ್ರಾಂತ್ಯಗಳಾಗಿ ಗುರುತಿಸಿಕೊಂಡಿದ್ದ ಭೂಭಾಗಗಳೆಲ್ಲ ಒಂದಾಗಿ ಭಾರತ ಒಕ್ಕೂಟ ನಿರ್ಮಾಣವಾಗಿದೆ. ಒಂದು ಒಕ್ಕೂಟವಾಗಿ ಎಲ್ಲಾ ಪ್ರಾಂತ್ಯಗಳ ಭಾಷೆ, ಸಂಸ್ಕೃತಿ, ಇತಿಹಾಸ, ಆಚಾರ ವಿಚಾರಗಳನ್ನು ಗೌರವಿಸುವ ಹೊಣೆ ಒಕ್ಕೂಟದ್ದಾಗಿದೆ. ವಿವಿಧತೆಯಲ್ಲಿ ಏಕತೆ ಎಂಬುದು ಒಕ್ಕೂಟದ ಮೂಲಮಂತ್ರ. ಆದರೆ ಈ ಒಗ್ಗಟ್ಟನ್ನು ಮುರಿಯುವ ಕೆಲಸವನ್ನ ಹಿಂದಿ ಸಾಮ್ರಾಜ್ಯಶಾಹಿಗಳು ನಿರಂತರವಾಗಿ ನಡೆಸುತ್ತಲೇ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಏನು ರಾಷ್ಟ್ರದಲ್ಲಿ 22 ಭಾಷೆಗೆ ಇವತ್ತು ರಾಷ್ಟ್ರ ಭಾಷೆ ಎಂದು ಮಾನ್ಯತೆ ಇದೆ. ಆದರೂ ಸಹ ಹಿಂದಿಯನ್ನು ಕೇವಲ ಹಿಂದಿ ಒಂದೇಯನ್ನು ರಾಷ್ಟ್ರವಾದಿ ಭಾಷೆ ಎನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇವತ್ತು ಕೇವಲ ಹಿಂದಿಯನ್ನು ಮೆರೆಸ್ತಾ ಇದ್ದಾರೆ. ಉತ್ತರ ಭಾರತದಲ್ಲಿ ಎಲ್ಲೋ ಹಿಂದಿ ಭಾಷಿಕರು ಹೆಚ್ಚಿರೋದ್ರಿಂದ ಈ ರೀತಿ ಭಾಳ ಹಿಂದಿನಿಂದಲೂ ಕೇಂದ್ರ ಸರ್ಕಾರ ಕನ್ನಡಿಗರ ಮೇಲೆ ಇವತ್ತು ದಕ್ಷಿಣ ಕರ್ನಾಟಕದ ಬೇರೆ ಬೇರೆ ವಿವಿಧ ರಾಜ್ಯಗಳ ಎಲ್ಲ ಬೇರೆ ಭಾಷಿಕರ ಮೇಲೆ ಏರ್ತಾ ಇರೋದು ಖಂಡನೀಯವಾದಂಥ ವಿಚಾರ. ಭಾಳ ಹಿಂದೆಯೇ ಈ ಒಂದು ಏರಿಕೆಯನ್ನು ಖಂಡಿಸಿ ದಕ್ಷಿಣ ರಾಜ್ಯಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಏನು ಹೋರಾಟವನ್ನು ಹಮ್ಮಿಕೊಂಡು ಯಾವತ್ತು ಹಿಂದಿಯನ್ನು ಏರಿದಂಥ ಸಂದರ್ಭದಲ್ಲಿ ದೊಡ್ಡ ಹೋರಾಟವನ್ನು ಹಮ್ಮಿಕೊಂಡು ಅದನ್ನು ತಡೆ ಹಿಡಿಯಲಾಯಿತು. ಆದರೂ ಸಹ ಕೇಂದ್ರ ಸರ್ಕಾರ ತನ್ನ ಹುನ್ನಾರವನ್ನು ಕೈ ಬಿಡದಂತೆ ಹಿಂದಿ ದಿವಸ, ಹಿಂದಿ ಸಪ್ತಾಹ ಅನ್ನೋದ್ರ ಮೂಲಕ ಆಚರಣೆಯಲ್ಲಿ ತೊಡಗಿರುವುದು ಭಾಳ ಖಂಡನೀಯವಾದ ವಿಚಾರ. ಇದನ್ನು ಮುಂದಿನ ದಿವಸ ಅದು ತೀವ್ರ ಮಟ್ಟದಲ್ಲಿ ನಮ್ಮ ಕನ್ನಡಿಗರ ಹೋರಾಟವನ್ನು ಎದುರಿಸಬೇಕಾಗುತ್ತೆ. ವೈವಿಧ್ಯತೆಯಲ್ಲಿ ನೆಲದಲ್ಲಿ ಒಂದು ಧರ್ಮ, ಒಂದು ಭಾಷೆ, ಒಂದು ಸಂಸ್ಕೃತಿಯನ್ನು ಬಲವಂತವಾಗಿ ಎಲ್ಲರ ಮೇಲೂ ಹೇರೋದು ಕ್ರೌರ್ಯ ಮತ್ತು ರಾಜಕೀಯ ಗುಂಡಾಗಿರಿ, ಸಾಂಸ್ಕೃತಿಕ ಭಯೋತ್ಪಾದನೆಯಾಗಿದೆ. ಭಾರತದಲ್ಲಿ ಎಲ್ಲ ಭಾಷೆಗಳನ್ನು ಜನತೆ ಮಾತನಾಡ್ತಾ ಇರೋದ್ರಿಂದ ಸಮಗ್ರ ದೇಶವಾಗಿದೆ. ಆದರೆ ಇಂಥ ಭಾಷೆಗಳನ್ನು ತುಳಿಯಲು ಹಿಂದಿ ದಿವಸ ಆಚರಣೆ ಮಾಡಲಾಗ್ತಾ ಇದೆ. ಅನ್ಯ ಭಾಷಿಗರ ಮೇಲೆ ಹಿಂದಿ ಹೇರಿಕೆ ಮಾಡುವ ಹುನ್ನಾರವಾಗಿದೆ ಅಂತ ಆಕ್ರೋಶಿಸಿದರು. ಹಿಂದಿ ಸಪ್ತಾಹ ದಿನವನ್ನು ಆಚರಣೆ ಮಾಡತಕ್ಕಂಥ ವಿಷಯವಾಗಿ ಇವತ್ತು ಕರ್ನಾಟಕದ ತೆರಿಗೆ ಹಣದಲ್ಲಿ, ನಮ್ಮ ತೆರಿಗೆ ಹಣದಲ್ಲಿ ಇವತ್ತು ಇಡೀ ಹಿಂದಿ ಭಾಷೆಗೆ ಮಾನ್ಯತೆ ಕೊಟ್ಟು ಆ ಒಂದು ಆಚರಣೆಯನ್ನು ಮಾಡತಕ್ಕಂಥ ವಿಚಾರದಲ್ಲಿ ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆಯು ಪ್ರತಿ ವರ್ಷವೂ ಇಂಥ ಹೋರಾಟವನ್ನು ಕೈಗೊಳ್ತಾನೆ ಬಂದಿದೆ. ಆದರೂ ಕೂಡ ಇದರ ಬದಲಾವಣೆಯ ಮಾಡುವಂಥ ವಿಚಾರದಲ್ಲಿ ಬರ್ತಾನೆ ಇಲ್ಲ. ಕೇಂದ್ರ ಸರ್ಕಾರ ಈ ವಿಚಾರಕ್ಕೆ ಅವರ ಸಪ್ತಾಹವನ್ನು ಅವರ ಬೆಳವಣಿಗೆ ಮಾಡ್ಕೊ ಹೋಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಏನು ಎಲ್ಲ ಭಾಷೆಯನ್ನು ಒಂದು ಒಗ್ಗೂಡಿಸಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರತಕ್ಕಂಥ ಈ ಭಾಷೆಯನ್ನು ಒಂದೇ ಭಾಷೆಗೆ ಸೀಮಿತಗೊಳಿಸ್ತಾ ಇರತಕ್ಕಂಥ ವಿಚಾರದಲ್ಲಿ ನಮ್ಮ ವಿರೋಧ ಇದ್ದೇ ಇದೆ. ಯಾವುದೇ ಸರ್ಕಾರ ಬಂದರೂ ಕೂಡ, ಕೇಂದ್ರ ಸರ್ಕಾರ ಯಾವುದೇ ಇದ್ದರೂ ಕೂಡ ನಮ್ಮ ಕರ್ನಾಟಕದ ಜನತೆಗೆ, ಕನ್ನಡ ಭಾಷೆಗೆ ಅನ್ಯಾಯ ಆಗ್ತಾ ಇದೆ. ಆ ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಕನ್ನಡಿಗರು ಕೂಡ ಇದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಇದನ್ನ ಸರಿಪಡಿಸ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಹೋರಾಟದ ಮೂಲಕವೇ ನಾವು ಏನಾದರೂ ನ್ಯಾಯವನ್ನು ಪಡೆಯೋಕ್ಕಾಗ್ತದೆ. ಇವತ್ತು ಕನ್ನಡದಲ್ಲಿ ಏನು ಇವತ್ತು ಕನ್ನಡ ರೈಲುದಾಗಿರ್ಬೋದು ಮತ್ತು ಭಾಷೆ ವಿಚಾರದಲ್ಲಾಗಿರ್ಬೋದು, ಇಂಥ ಹೋರಾಟಗಳಿಂದನೇ ಇವತ್ತು ಈ ಒಂದು ಹೋರಾಟದ ಶಕ್ತಿಯಿಂದ ಇವತ್ತು ಇವೆಲ್ಲ ಬೆಳವಣಿಗೆ ಕಾಣ್ತಾ ಇದೆ. ಹಾಗಂತೇಳಿ ಇವತ್ತು ಎಚ್ಚರಿಕೆ ತಗೊಂಡು ಕೇಂದ್ರ ಸರ್ಕಾರ ಇದನ್ನು ಪರಿಗಣನೆಗೆ ತಗೊಂಡು ಎಲ್ಲ ಭಾಷೆಗೂ ಮಾನ್ಯತೆ ಕೊಡಬೇಕು. ಇವಾಗ ಕನ್ನಡ ರಾಜ್ಯೋತ್ಸವ ಕರ್ನಾಟಕದಲ್ಲಿ ಮಾಡ್ತೀವಿ, ಅವ್ರು ಮಾಡ್ತಾರಾ? ಅವ್ರ ರಾಜ್ಯಗಳಲ್ಲಿ ಮಾಡ್ತಾರಾ? ಹಿಂದಿ ಸಪ್ತಾಹ ಮಾತ್ರ ನಮ್ಮ ನಾಡುಗಳಲ್ಲೆಲ್ಲರೂ ಕೂಡ ಮಾಡ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದನ್ನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅದನ್ನು ಪ್ರಶ್ನೆ ಮಾಡುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಗಲಾಟೆಯಾಗಲಿ ಮತ್ತೊಂದಾಗಲಿ ಹೋರಾಟ ಇನ್ನೂ ಹೆಚ್ಚು ರೀತಿಯಲ್ಲಿ ಕನ್ನಡಿಗರು ಇದರ ಮೇಲೆ ಬೀಳುವ ಶಕ್ತಿಯನ್ನು ಮಾಡುವ ಸಂದರ್ಭ ಬರಬಾರ್ದು ಅಂತ ಹೇಳಿದ್ರೆ ಇದಕ್ಕೊಂದು ನ್ಯಾಯಸಮ್ಮತವಾದ ನ್ಯಾಯವನ್ನು ಕಂಡಿಡ್ಕೋಬೇಕು ಅಂತ ವೇದಿಕೆ ರಾಜ್ಯ ಸಮಿತಿ ಸದಸ್ಯ ಮಾಸೋ ಚಿದಂಬರ್, ಜಿಲ್ಲಾಧ್ಯಕ್ಷ ಕೆಟಿ ಶಂಕರೇಗೌಡ, ಮಣಿಗೆರೆ ರಾಮಚಂದ್ರಗೌಡ, ಅಶೋಕ್, ಎಂಪಿ ಸ್ವಾಮಿ, ಭಾರತಿ ಕುಮಾರ್, ಆರ್ ಕೇಶವ, ಪುಟ್ಟಮಲ್ಲಯ್ಯ, ಆನಂದ ಎಂಜಿ, ಕಾಂತರಾಜು ನೇತೃತ್ವವನ್ನು ವಹಿಸಿದರು. ಕನ್ನಡ ನಾಡಿನ ಮೇಲೆ ಹಿಂದಿ ಭಾಷೆ ಹೇರಿಕೆ ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ಕಾರ್ಯಕರ್ತರು ಮಂಡ್ಯದಲ್ಲಿ ಹಿಂದಿ ದಿವಸದಂದು ಹಿಂದಿ ಭಾಷೆಯ ತಿಥಿ ದಿವಸ ಅಂತ ಆಕ್ರೋಶಿಸಿ ಪ್ರತಿಭಟಿಸಿದರು. ನಗರದ ಅಂಚೆ ಕಚೇರಿ ಎದುರು ವೇದಿಕೆ ಕಾರ್ಯಕರ್ತರು ಹಿಂದಿ ಭಾಷೆ ತಿಥಿ ದಿವಸವಾಗಿದೆ, ಮತ್ತೆ ಹುಟ್ಟಿ ಬರಲೇಬೇಡ ಎನ್ನುವಂತಹ ಬ್ಯಾನರ್ ಅನ್ನು ಪ್ರದರ್ಶಿಸಿ ಕನ್ನಡಿಗರ ಮೇಲೆ ಒತ್ತಾಯಪೂರ್ವಕವಾಗಿ ಹಿಂದಿ ಹೇರಿಕೆ ಮಾಡ್ತಾ ಇರುವ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕನ್ನಡ ನಾಡಿನಲ್ಲಿ ಹಿಂದಿ ಭಾಷೆಗೆ, ಕನ್ನಡ ನಾಡಿನಲ್ಲಿ ಹಿಂದಿ ಭಾಷೆಗೆ ಸರ್ಕಾರಕ್ಕೆ ರಾಜ್ಯವನ್ನು ಸುರಿಯುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವ ಬ್ಯಾಂಕ್, ಅಂಚೆ ಹಾಗೂ ವಿಮಾ ಕಚೇರಿಗಳ ವ್ಯವಹಾರದಲ್ಲಿ ಕನ್ನಡ ಭಾಷೆಗೆ ಮೊದಲ ಆದ್ಯತೆ ನೀಡದೆ ನಿರ್ಲಕ್ಷ್ಯ ತೋರಿ ಹಿಂದಿ ಭಾಷೆಯಲ್ಲಿ ವ್ಯವಹರಿಸುವ ಮೂಲಕ ಒತ್ತಾಯಪೂರ್ವಕವಾಗಿ ಕನ್ನಡಿಗರ ಮೇಲೆ ಹಿಂದಿ ಭಾಷೆ ಹೇರಿಕೆ ಮಾಡಲಾಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಒಂದು ವಿಷಾದದ ಮಾತು, ಈ ಕನ್ನಡ ನಾಡು ಹಿಂದೆ ಇಡೀ ಪ್ರಪಂಚದಲ್ಲಿ ಇತ್ತು. ಕನ್ನಡ
ರಾಜರು ಇಡೀ ಭಾರತವನ್ನೇ ಆಳ್ತಾ ಇದ್ರು. ಇವತ್ತು ನಮ್ಮ ರಾಜ್ಯದಲ್ಲೇ ಕನ್ನಡ ಇಲ್ಲ ಅಂದ್ರೆ ನಾಚಿಕೆ ಆಗ್ಬೇಕಾಯ್ತದೆ. ನಾವು ಹಿಂದಿ ಭಾಷೆ ಕಲಿಬೇಡಿ ಅಂತ ಹೇಳಲ್ಲ ರೀ, ನಮ್ಮ ತಾಯಿಗೆ ನಾವೇ ಮರ್ಯಾದೆ ಕೊಡಲ್ಲ ಅಂದ್ರೆ ಬೇರೆ ಭಾಷೆಗೆ ನಾವ್ಯಾಕ್ರಿ ಮರ್ಯಾದೆ ಕೊಡಬೇಕು? ನಮ್ಮ ನಾಡಲ್ಲಿ ನಮ್ಮ ಕನ್ನಡಕ್ಕೆ ಆಗ್ರ ಸ್ಥಾನ ಇರಬೇಕು. ಕನ್ನಡದಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ಲ ಕೇಂದ್ರ ಪರೀಕ್ಷೆ ಆಗಿರ್ಬೋದು, ಯಾವುದೇ ಪರೀಕ್ಷೆ ಆಗಿರ್ಬೋದು, ಕನ್ನಡದಲ್ಲಿ ಅವಕಾಶ ಕೊಡಲೇಬೇಕು. ನೀವು ಕನ್ನಡಕ್ಕೆ ಮಾನ್ಯತೆ ಕೊಟ್ಟಿಲ್ಲ ಅಂದ್ರೆ ಕನ್ನಡ ನಾಡಿನಲ್ಲಿ ಬೇರೆ ಯಾವ ಭಾಷೆಗೂ ಕೂಡ ನಾವು ಮಾನ್ಯತೆ ಕೊಡಲ್ಲ, ಬೆಲೆ ಕೊಡಲ್ಲ ಅಂತ ಹೇಳಿಕೆ ನಾವು ಇಷ್ಟಪಡ್ತೀವಿ. ಕರ್ನಾಟಕದಲ್ಲಿನ ಬ್ಯಾಂಕ್, ಅಂಚೆ ಹಾಗೂ ವಿಮಾ ಕಚೇರಿ ಸೇರಿ ಸಾರ್ವಜನಿಕರೊಂದಿಗೆ ನಡೆಸುವ ಯಾವುದೇ ಪತ್ರ ವ್ಯವಹಾರ, ಅರ್ಜಿ ಚಲನ್, ಡಿಜಿಟಲ್ ಬೋರ್ಡ್, ನಾಮಫಲಕ, ಎಟಿಎಂ ಮಷೀನ್, ಘೋಷಣೆ, ಎಸ್ಎಂಎಸ್ ಸಂದೇಶ, ಸಾರ್ವಜನಿಕ ಪ್ರಕಟಣೆಗಳಲ್ಲಿ ಹಿಂದಿ ಭಾಷೆ ಬಳಕೆ ಮಾಡದೆ ಕನ್ನಡವನ್ನು ಕಡ್ಡಾಯವಾಗಿ ಬಳಸಬೇಕು. ಕನ್ನಡ ತಿಳಿಯದ ಸಿಬ್ಬಂದಿಗಳನ್ನು ಕರ್ನಾಟಕದಲ್ಲಿ ಫಾರಿನ್ ನಿರ್ಮಿಸಲು ಅವಕಾಶ ನೀಡಬಾರದು. ಕನ್ನಡ ಭಾಷೆಯ ಅಸ್ತಿತ್ವಕ್ಕೆ ಮಾರಕವಾಗುವ ಹಿಂದಿ ದಿವಸ ಆಚರಣೆ ಮತ್ತು ಹಿಂದಿ ಕಲಿಕೆಗೆ ಪ್ರೋತ್ಸಾಹ ನೀಡುವ ಚಟುವಟಿಕೆಯನ್ನು ರಾಜ್ಯದಲ್ಲಿ ನಡೆಸಬಾರದು. ರಾಜ್ಯದಲ್ಲಿ ಸೃಷ್ಟಿಯಾಗುವ ಉದ್ಯೋಗ ಭರ್ತಿಗೆ ಪ್ರತ್ಯೇಕ ನಿಯಮ ರೂಪಿಸಿ ಲಿಖಿತ ಪರೀಕ್ಷೆಗಳಲ್ಲಿ ಕನ್ನಡ ಭಾಷೆ ಕಡ್ಡಾಯಗೊಳಿಸಿ ನೇಮಕ ಮಾಡಬೇಕು ಅಂತ ಒತ್ತಾಯಿಸಿದರು. ಯಾವ ಹಿಂದಿ ಮಾತಾಡದಿರ್ತಕ್ಕಂಥ ರಾಜ್ಯಗಳಲ್ಲಿ ಹಿಂದಿ ಏರಿಕೆಯನ್ನು ಇವತ್ತು ನಮ್ಮ ಮೇಲೆ ಏರ್ತಿದ್ದಾರೆ. ಹಿಂದಿ ಏರಿಕೆ ಉದ್ದೇಶ ಏನಂತ ಹೇಳಿದ್ರೆ ಇವತ್ತು ಕರ್ನಾಟಕವನ್ನು ಮಾರ್ವಾಡಿಗಳು, ಸಿಂಧಿಗಳು ಆವರಿಸ್ಕೊಳ್ತಾರೆ. ಇವತ್ತು ಯಾವುದೇ ಬಿಸ್ನೆಸ್ ಇರಲಿ, ರಾಜಕೀಯ ಇರಲಿ, ಪ್ರತಿಯೊಂದರಲ್ಲೂ ಕೂಡ ಇವತ್ತು ಕರ್ನಾಟಕವನ್ನು ಮಾರ್ವಾಡಿಗಳು, ಕನ್ನಡ ಮಾತಾಡ್ತಿರ್ತಕ್ಕಂಥ ಜನ ಇವತ್ತು ಆವರಿಸ್ಕೊಳ್ತಾರೆ. ನಾವು ನೋಡ್ತೀವಿ ಮಂಡ್ಯದಲ್ಲಿ ಇವತ್ತು ಮಂಡಿ ಅಂತ ಒಂದು ಚಿಕ್ಕ ಊರಲ್ಲಿ ಎಳ್ನೀರು ಮಾರುಕಟ್ಟೆ ಇರಲಿ, APMC ಇರಲಿ, ಬೆಲ್ಲದ ಮಾರುಕಟ್ಟೆ ಇರಲಿ ಅಥವಾ ಯಾವುದೇ ಬಿಸ್ನೆಸ್ ಇರಲಿ ಇವತ್ತು ಮಾರವಾಡಿಗಳ ಪಾಲಾಗಿದೆ. ಯಾಕಾಗಿದೆ ಅಂತ ಹೇಳಿದ್ರೆ ಇವತ್ತು ಹಿಂದಿ ಅನ್ನತಕ್ಕಂಥ ಒಂದು ಭಾಷೆಯನ್ನು ಇಟ್ಕೊಂಡು ಇವತ್ತು ಇಡೀ ದೆಹಲಿ ಆಡಳಿತ ಇವತ್ತು ನಮ್ಮನ್ನು ಗುಲಾಮರಾಗಿ ನೋಡಲಿಕ್ಕೆ, ನಮ್ಮನ್ನು ಎರಡನೇ ದರ್ಜೆ ಪ್ರಜೆಗಳಾಗಿ ನೋಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಒಂದು ಕಡೆ GST ಹೆಸರಿನಲ್ಲಿ ನಮ್ಮನ್ನು ಸುಲಿಗೆ ಮಾಡ್ತಿದ್ದಾರೆ. ಪ್ರತಿ ತಿಂಗಳು ಲಕ್ಷಾಂತರ ಕೋಟಿ GST ಸಂಗ್ರಹ ಆಗ್ತಾ ಇದೆ. ಆದರೆ ಕೇಂದ್ರ ಹಣಕಾಸು ಆಯೋಗ ನಮಗೆ ಕೊಡ್ತಿರ್ತಕ್ಕಂಥ ಹಣ ಎಷ್ಟಿದೆ? ಇವತ್ತು ನಮ್ಮಿಂದ 100 ರೂಪಾಯಿ ಕಲೆಕ್ಟ್ ಆಗಿ ಕೇಂದ್ರ ಸರ್ಕಾರಕ್ಕೆ ಹೋದರೆ ನಮಗೆ ವಾಪಸ್ ಬರ್ತಕ್ಕಂಥ ಬರೀ 15 ರೂಪಾಯಿ ಮಾತ್ರ. ಅಂದರೆ ಕರ್ನಾಟಕ ಪ್ರತಿ ವರ್ಷ 4 ಲಕ್ಷ ಕೋಟಿ ರೂಪಾಯಿ ತೆರಿಗೆಯನ್ನು ಕಟ್ತಾ ಇದೆ. ಆದರೆ ವಾಪಸ್ ನಮ್ಗೆ ಎಷ್ಟು ಕೊಡ್ತಾ ಇದೆ? ಇವತ್ತು ಕೂಡ ಕೇಂದ್ರ ಸರ್ಕಾರ 1,87,000 ಕೋಟಿ ರೂಪಾಯಿ ಹಣವನ್ನು ಕರ್ನಾಟಕಕ್ಕೆ ಬಾಕಿ ಕೊಡಬೇಕು. ಒಂದು ವೇಳೆ ಆ 1,87,000 ಕೋಟಿ ಕೊಟ್ಟಿದ್ರೆ ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಕನಿಷ್ಠ 10,000 ಕೋಟಿ ಬಂಡವಾಳವನ್ನು ಹೂಡಿಕೆ ಮಾಡಬೇಕಿತ್ತು. ಇಲ್ಲಿ ಹಾಸ್ಪಿಟಲ್ಗಳನ್ನು, ಶಾಲೆಗಳನ್ನು, ಸ್ಕೂಲ್ಗಳನ್ನು ಸಿದ್ಧ ಮಾಡಬೇಕಿತ್ತು. ಆ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ. ಕರವೇ ಜಿಲ್ಲಾಧ್ಯಕ್ಷ HD ಜಯರಾಮ್, ಕರುನಾಡ ಸೇವಕರು ಸಂಘಟನೆಯ MP ನಾಗಣ್ಣಗೌಡ, ಜೋಸೆಫ್, ಶಿವರಾಮು, ಮುದ್ದೇಗೌಡ, ಸುಕುಮಾರ್, ಕೃಷ್ಣೇಗೌಡ ನೇತೃತ್ವವನ್ನು ವಹಿಸಿದರು. ವೋಟ್ ಬ್ಯಾಂಕ್ ರಾಜಕಾರಣ ಬದಿಗಿಡಿ, ಹೀಗಂತ ನಾಗಮಂಗಲ ಗಲಭೆ ಕುರಿತು ರಾಜ್ಯ ಸರ್ಕಾರಕ್ಕೆ ಸಚಿವ ಸೋಮಣ್ಣ ಚಾಟಿ ಬೀಸಿದ್ದಾರೆ. ಶುಕ್ರವಾರ ಮೈಸೂರಿಗೆ ಭೇಟಿ ನೀಡಿದ ಕೇಂದ್ರ ಸಚಿವ ವಿ ಸೋಮಣ್ಣ, ಮಂಡ್ಯದ ನಾಗಮಂಗಲದಲ್ಲಿ ನಡೆದ ಕೋಮು ಗಲಭೆ ಬಹಳ ಸಣ್ಣ ಘಟನೆ ಅಂತ ಹೇಳಿಕೆ ನೀಡಿದ್ದ ರಾಜ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿರುದ್ಧ ಕಿಡಿಕಾರಿದ್ದಾರೆ. ವೋಟ್ ಬ್ಯಾಂಕ್ ರಾಜಕಾರಣ ಬದಿಗಿಟ್ಟು ತಪ್ಪಿತಸ್ಥರಿಗೆ ಶಿಕ್ಷೆ ನೀಡುವಂತೆ ಆಗ್ರಹಿಸಿದ್ದಾರೆ. ಯಾರೇ ತಪ್ಪು ಮಾಡಿದ್ರೂ ಅವರು ಎಷ್ಟೇ ಪ್ರಭಾವಿಗಳಾಗಿದ್ರೂ ಸರ್ಕಾರ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಹಳ ಹಿರಿಯರು, ಅನುಭವಿಗಳಾದ ಅವರು ಯಾವ ಕಾರಣಕ್ಕಾಗಿ ಈ ಪ್ರಕರಣವನ್ನ ಸಣ್ಣ ಘಟನೆ ಅಂತ ಹೇಳಿದ್ದಾರೋ ನನಗೆ ಗೊತ್ತಾಗ್ತಾ ಇಲ್ಲ. ಕಾಂಗ್ರೆಸ್ ಮತಗಳ ಓಲೈಕೆ ರಾಜಕಾರಣವನ್ನ ಬಿಡಬೇಕು. ಮುಂದೆ ಇಂತಹ ಘಟನೆಗಳು ನಡೆಯದಂತೆ ಸರ್ಕಾರ ಎಚ್ಚರವನ್ನ ವಹಿಸಬೇಕು ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಒತ್ತಾಯಿಸಿದ್ದಾರೆ. ನಾಗಮಂಗಲದ ಪ್ರಕರಣ ಸಾಮಾನ್ಯ ಮನುಷ್ಯರಿಗಲ್ಲ, ಮನುಷ್ಯತ್ವ ಇರೋರಿಗೆ ಇದು ಯಾರಿಗೂ ಕೂಡ ಸರಿ ಹೋಗೋದಿಲ್ಲ. ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಾಗ ಬಾಲಗಂಗಾಧರನಾಥ ತಿಲಕ್ರವರು ನಮ್ಮ ಅಧಿದೇವತೆ, ಆರಾಧ್ಯ ದೈವ ವಿನಾಯಕನನ್ನು ಎಲ್ಲ ಜಾತಿ ಎಲ್ಲ ವರ್ಗದವರು ಪೂಜೆ ಮಾಡ್ತಾರೆ. ಅಂಥ ವಿನಾಯಕ ಮೂರ್ತಿಯನ್ನು ತೆಗೆದುಕೊಂಡು ಹೋದಾಗ ಆದಂಥ ಒಂದು ಘಟನೆ, ಕೈ ಘಟನೆ ಖಂಡನೀಯ. ಇದು 2023 ಆಗಿತ್ತು ಅನ್ನೋದನ್ನು ನಾನು ರಾತ್ರಿ ಯಾವುದೋ ಒಂದು ಇಂಗ್ಲೀಷ್ ಟಿವಿಯಲ್ಲಿ ನೋಡ್ತಾ ಇದ್ದೆ. ಇದಾಗಬಾರ್ದು. ಈ ದೇಶ ಎಲ್ಲೋ ಒಂದು ಕಡೆ ಸತ್ಸಂಪ್ರದಾಯವನ್ನು, ಹಿಂದುತ್ವವನ್ನು, ದೇಶ ನಡೆದು ಬಂದ ದಾರಿಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥದ್ದಕ್ಕೆ ಇಂಥ ಉತ್ಸವಗಳನ್ನು ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ನಾವು ಆ ಕೆಲಸವನ್ನು ಮಾಡ್ತಾ ಇರುವಾಗ ತಿಳಿಗೇಡು ಮಾಡಿರ್ತಕ್ಕಂಥದ್ದಕ್ಕೆ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾವು ಕೂಡ ಅದಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೇವೆ. ನ್ಯಾಯಯುತವಾಗಿ ಯಾರು ಇದಕ್ಕೆ ಸಂಬಂಧಪಟ್ಟಂಥವ್ರು ಇದ್ದಾರೆ, ಅವರೆಷ್ಟೇ ದೊಡ್ಡವರಾದರೂ ಕೂಡ ಇನ್ನೊಂದು ದೇವ್ರ ಜೀವನದಲ್ಲಿ ಆಗಲಿ, ಇನ್ನೊಂದು ಮತ್ತೊಂದಾಗಲಿ ಆಗೋದಕ್ಕೆ ಬಿಡಬೇಡಿ. ಕಾನೂನು ಚೌಕಟ್ಟಲ್ಲಿ ಇದಕ್ಕೆ ಕ್ರಮವನ್ನು ತೆಗೋಬೇಕು ಅಂತ ನಾನು ರಾಜ್ಯ ಸರ್ಕಾರವನ್ನು ಆಗ್ರಹಪಡಿಸ್ತೀನಿ. ಒಂದು ಗೃಹ ಸಚಿವರು ಯಾವ ಉದ್ದೇಶಕ್ಕೆ ಹೇಳಿದಾರೋ ಗೊತ್ತಿಲ್ಲ.
ಅವರು ಸಾಕಷ್ಟು ಬಾರಿ ಗೃಹ ಮಂತ್ರಿಗಳಾಗಿದ್ದಾರೆ, ಅನುಭವಸ್ಥರಿದ್ದಾರೆ, ಕ್ರಿಯಾಶೀಲರಿದ್ದಾರೆ. ದಯಮಾಡಿ ಹೋಗಿ ವಾಸ್ತವಾಂಶ ತಿಳ್ಕೊಂಡು ಯಾವುದೋ ಒಂದು ವೋಟ್ ಬ್ಯಾಂಕ್ಗೋಸ್ಕರವಾಗಿ ಯಾರು ಎಷ್ಟೇ ದೊಡ್ಡವರಾದರೂ ಕೂಡ ಕಾನೂನು ಯಾರಪ್ಪಂದು ಅಲ್ಲ. ಅದರ ಅಡಿಯಲ್ಲಿ ತರ್ತಕ್ಕಂಥದ್ದು ಈ ದೇಶದ ಇತಿಹಾಸದಲ್ಲಿ ಗೃಹ ಮಂತ್ರಿಗಳಾಗಿ ತಮ್ಮ ದೊಡ್ಡತನವನ್ನು ಪ್ರದರ್ಶನ ಮಾಡಬೇಕು ಅಂತ ನಾನು ಅವ್ರಿಗೆ ಆಗ್ರಹ ಪಡ್ತೀನಿ. ಇದನ್ನು ತಪ್ಪಿತಸ್ಥರು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಆಗ್ರಹ. ಸರ್ಕಾರಿ ಶಾಲೆಗಳ ಉನ್ನತೀಕರಣಕ್ಕೆ ನೆರವು ನೀಡುವ ಮೂಲಕ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡುತ್ತಾ ಇರುವಂತಹ ಕೃಷ್ಣೇಗೌಡ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಎಚ್.ಕೆ. ನಂದೀಶ್ ಗೌಡ ಅವರ ಕಾರ್ಯ ಶ್ಲಾಘನೀಯ ಅಂತ ಶಾಸಕ ಕೆಎಂ ಉದಯ್ ಮೆಚ್ಚುಗೆ ವ್ಯಕ್ತಪಡಿಸಿದರು. ತಾಲೂಕಿನ ಹುಳುಗನಹಳ್ಳಿ ಸರ್ಕಾರಿ ಶಾಲೆಯ ನೂತನ ಪಿಎಂ ಪೋಷಣ್ ಶಕ್ತಿ ಕೇಂದ್ರದ ನೂತನ ಕಟ್ಟಡ ಹಾಗೂ ಹೈಟೆಕ್ ಶೌಚಾಲಯ, ಅಡುಗೆ ಮನೆ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಹುಳುಗನಹಳ್ಳಿ ಪ್ರಾಥಮಿಕ ಶಾಲೆಯು ತಾಲೂಕಿಗೆ ಮಾದರಿಯಾಗಿದೆ. ನಾನು ಕಂಡಂತೆ ತಾಲೂಕಿನ ಬೇರೆಲ್ಲೂ ಈ ರೀತಿ ಕಟ್ಟಡ ಹಾಗೂ ಶುಚಿತ್ವ ಇಲ್ಲ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು. ದಾನಿಗಳ ನೆರವಿನಿಂದ ಸುಮಾರು 30 ಲಕ್ಷ ರೂಪಾಯಿ ಅಧಿಕ ವೆಚ್ಚದಲ್ಲಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಉತ್ತಮ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ ಎಂದರು. ನಾವು ಕೂಡ ಈ ಸಲ ಹೆಚ್ಚು ಕೊಠಡಿಗಳನ್ನ, ಹೊಸ ಕೊಠಡಿಗಳನ್ನ, ಗ್ರಾಮಗಳಲ್ಲಿ ಇರುವಂಥ ಶಿಥಿಲಗೊಂಡಿರುವಂಥ ಶಾಲೆಗಳನ್ನ ಗುರುತಿಸಿ ಹೊಸದಾಗಿ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಕ್ರಮವನ್ನು ತಗೊಂಡಿದ್ದೀವಿ. ಇದರ ಜೊತೆಗೆ ದಾನಿಗಳು ಏನಿವತ್ತು ಶ್ರೀ ಕೃಷ್ಣೇಗೌಡರ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕೂಡ ಒಂದಷ್ಟು ಕೊಡುಗೆಯನ್ನು ಈ ಒಂದು ಶಾಲೆಗೆ ಕೊಡ್ತಾ ಇದ್ದಾರೆ. ಇದೇ ರೀತಿ ಕೊಡುವಂಥವರು ಕೂಡ ಮನಸ್ಸಿರೋರು ಇದ್ರೆ ಇನ್ನಷ್ಟು ಬಹಳಷ್ಟು ಸುಲಭ ಆಗ್ತದೆ, ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ರೈತರ, ಕೂಲಿ ಕಾರ್ಮಿಕರ, ಬಡವರ ಮಕ್ಕಳು ಹೆಚ್ಚಿನದಾಗಿ ಇದ್ದಾರೆ. ಬಹಳಷ್ಟು ಜನ ಖಾಸಗಿ ಶಾಲೆಗೆ ಕಳಿಸ್ತಾರೆ, ದುಡ್ಡು ಇರುವಂಥವ್ರು. ಇಲ್ಲದವರು ಅವ್ರನ್ನ ನೋಡಿ ಇವರು ಕೂಡ ಏನಾರು ಮಾಡಿ ನಮ್ಮ ಮಕ್ಕಳನ್ನು ಅಲ್ಲಿ ಓದಿಸಿದ್ರೆ ಏನೋ ಆಗ್ತಾರೆ, ಒಳ್ಳೇದಾಗ್ತಾರೆ ಭವಿಷ್ಯದಲ್ಲಿ ಏನೋ ಅಂತ ಆಸೆ ಇಟ್ಕೊಂಡು ಸಾಲ ಸೋಲ ಮಾಡೋ ಕೂಡ ಖಾಸಗಿ ಶಾಲೆಗಳಿಗೆ ಕಳಿಸ್ತಾರೆ. ಆದರೆ ನಮ್ಮಲ್ಲೇ ಕಡಿಮೆ ವೆಚ್ಚದಲ್ಲಿ, ಕಡಿಮೆ ಖರ್ಚಿನಲ್ಲಿ ವಿದ್ಯಾಭ್ಯಾಸವನ್ನು ಸರ್ಕಾರಿ ಶಾಲೆಗಳಲ್ಲಿ ಒದಗಿಸ್ಕೊಟ್ರೆ ಸರ್ಕಾರಿ ಮಕ್ಕಳೇನು ಯಾರು ಏನು ಓದೋದ್ರಲ್ಲಿ ಕಮ್ಮಿ ಇರಲ್ಲ. ಕೃಷ್ಣೇಗೌಡ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ನಂದೀಶ್ ಗೌಡ ಮಾತನಾಡಿ, ಮುಂದಿನ ದಿನಗಳಲ್ಲಿ ಶಾಲೆಗೆ ಹೈಟೆಕ್ ಆಟದ ಮೈದಾನ, ಉದ್ಯಾನವನ ಇನ್ನಿತರ ಕಾರ್ಯಗಳನ್ನು ಕೈಗೊಳ್ಳಲು ಆರ್ಥಿಕ ನೆರವು ನೀಡಿದ ದಾನಿಗಳನ್ನು ಅಭಿನಂದಿಸಲಾಗುತ್ತೆ ಅಂತ ತಿಳಿಸಿದರು. ಶಾಲೆಯ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ, ಬ್ಯಾಗ್ ಹಾಗೂ ಅಗತ್ಯ ಪರಿಕರಗಳನ್ನು ಇದೇ ಸಂದರ್ಭದಲ್ಲಿ ವಿತರಣೆ ಮಾಡಲಾಯಿತು. ಸ್ವಲ್ಪ ಹಿಂದೆ ಇರ್ಕೊಳ್ಳಿ. ಎಮ್ನಳ್ಳಿ ಶಾಲೆ ಪ್ರಣವ್. ಈ ವೇಳೆ ಯಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವೀಣಾ, ಕದಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಿಮ್ಮೇಗೌಡ, ಸದಸ್ಯರಾದ ಕಮಲಾಕ್ಷಿ, ಸೌಭಾಗ್ಯ, ಜ್ಯೋತಿ, ಬಿಇಒ ಕಾಳಿರಯ್ಯ ಸೇರಿದಂತೆ ಇತರರು ಹಾಜರಿದ್ದರು. ಮದ್ದೂರು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ ಅಂತ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟವನ್ನು ಚಂದಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದು, ಕ್ರೀಡಾಕೂಟಕ್ಕೆ ಮದ್ದೂರು ಪುರಸಭಾ ಅಧ್ಯಕ್ಷ ಕೋಕಿಲ ಅರುಣ್ ಕುಮಾರ್ ಚಾಲನೆ ನೀಡಿ ಮಾತನಾಡಿದರು. ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಗೆದ್ದವರಿಗೆ ಒಂದು ಅವಕಾಶವಾದರೆ ಸೋತವರಿಗೆ 100 ಅವಕಾಶಗಳಿರುತ್ತೆ. ಅದರ ಅನುಭವವನ್ನು ಪಡೆದು ಮತ್ತೆ ಗೆಲ್ಲುವ ವಿಶ್ವಾಸವನ್ನು ಮೂಡಿಸಿಕೊಳ್ಳುವಂತಹ ಪ್ರತಿಯೊಬ್ಬ ಕ್ರೀಡಾಪಟುವಿನ ಸದೃಢವಾಗಿರಬೇಕು ಅಂತ ಹೇಳಿದ್ರು. ಈಗ ನನ್ನಲ್ಲಿ ಏನು ಅಂದ್ರೆ ಎಲ್ಲ ಕ್ರೀಡಾಪಟುಗಳಿಗೂ ಒಂದೇ ಒಂದು ಸೋಲು ಗೆಲುವು ಇದ್ದಿದ್ದೇನೆ, 2 ಸಮನಾಗಿ ತಗೊಳ್ಳಿ. ಮತ್ತೆ ಒಂದು ಗೆದ್ದವರಿಗೆ 1 ಅವಕಾಶ, ಸೋತವರಿಗೆ 1000 ಅವಕಾಶ. ಇದನ್ನ ನೆನಪಲ್ಲಿ ಇಟ್ಕೊಂಡು ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಈ ವೇಳೆ ಕದಲೂರು ಉದಯ್ ಚಾರಿಟಬಲ್ ಟ್ರಸ್ಟ್ ನಿರ್ದೇಶಕ ರವಿಕುಮಾರ್ ಕ್ರೀಡಾಪಟುಗಳನ್ನ ಉತ್ತೇಜಿಸಿ ಶುಭ ಹಾರೈಸಿದ್ರು. ಕ್ರೀಡೆ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ, ನಿಮ್ಮ ದೈಹಿಕ ಫಿಟ್ನೆಸ್ ಕೂಡ ಚೆನ್ನಾಗಿರುತ್ತೆ. ನೀವು ಇದೇ ರೀತಿ ಚೆನ್ನಾಗಿ ಕ್ರೀಡೆಯಲ್ಲಿ ಮುಂದೆ ನೀವು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟ, ರಾಜ್ಯ ಮಟ್ಟ ನೀರು ಆಡುವುದು. ಹೀಗೆ ಮೊನ್ನೆ ನಡೆಯುವಂಥ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ನಮ್ಮ ಭಾರತದ ಕ್ರೀಡಾಪಟುಗಳನ್ನು 25 ಪದಕಗಳನ್ನು ಗೆದ್ದು ನಮ್ಮ ದೇಶದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದ ಭಾಗವಹಿಸಿ ಸ್ವತಃ ಗುಂಡು ಎಸೆಯುವ ಮೂಲಕ ಕ್ರೀಡಾಪಟುಗಳಿಗೆ ಪ್ರೇರೇಪಿಸಿ ಶುಭ ಕೋರಿದ್ರು. ಗರ್ಲ್ಸ್ ವೇಯಿಂಗ್ ನಡೀತಾ ಇದೆ. ಇಲ್ಲಿ
ಕಬಡ್ಡಿ ಗರ್ಲ್ಸ್ಗೆ ವೇಯಿಂಗ್ ನಡೀತಾ ಇದೆ. ಕಬಡ್ಡಿ ಗರ್ಲ್ಸ್ ಯಾರಾದ್ರೂ ವೇಯಿಂಗ್ ಮಾಡ್ತಾರೆ ಇದ್ರೆ ಬನ್ನಿ ಇಲ್ಲಿ ಬೇಗ. ಮಕ್ಕಳು ಬಲಗಡೆ ಈ ವೇದಿಕೆ ಬಲಗಡೆ ಭಾಗಕ್ಕೆ ಬರಬೇಕು. ಹಾಗೆ ಈ ವೇಳೆ ಚಂದುಪುರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂತಹ ಹನುಮಂತು, ಗೀತಾ, ಉಪನ್ಯಾಸಕರಾದ ಅಂಕಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ಮೈಸೂರು ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗ ಹಾಗೂ ಮೈಸೂರು ಜಿಲ್ಲಾ ಸಮಸ್ತ ವಿಶ್ವಕರ್ಮ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ 9ನೇ ವರ್ಷದ ವಿಶ್ವಕರ್ಮ ಜಯಂತಿಯನ್ನು ದಿನಾಂಕ 17/9/2024 ಮಂಗಳವಾರ ಬೆಳಗ್ಗೆ 10:30ಕ್ಕೆ ಮೈಸೂರಿನ ಕಲಾಮಂದಿರದ ಆವರಣದಲ್ಲಿರುವ ಕಿರು ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಮೊಗಣ್ಣ ತಿಳಿಸಿದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಡಾಕ್ಟರ್ ಶ್ರೀ ನೀಲಕಂಠಾಚಾರ್ಯ ಮಹಾಸ್ವಾಮಿಗಳು ವಹಿಸ್ತಾ ಇದ್ದು, ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಚಿವರಾದ ಶ್ರೀ ಎಚ್.ಸಿ. ಮಹಾದೇವಪ್ಪ ಅವರು ನೆರವೇರಿಸುತ್ತಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚಾಮರಾಜ ಕ್ಷೇತ್ರದ ಶಾಸಕರಾದ ಶ್ರೀ ಕೆ. ಹರೀಶ್ ಗೌಡ ಅವರು ವಹಿಸಲಿದ್ದಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಲೋಕಸಭಾ ಸದಸ್ಯರಾದ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಶಾಸಕರಾದ ಜಿಟಿ ದೇವೇಗೌಡರು, ತನ್ವೀರ್ ಸೇಠ್ ಅವರು, ಶ್ರೀವತ್ಸ ಹಾಗೂ ವಿಧಾನ ಪರಿಷತ್ ಸದಸ್ಯರುಗಳು, ನಿಗಮ ಮಂಡಳಿ ಅಧ್ಯಕ್ಷರುಗಳು ಮುಂತಾದ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಮುದಾಯದ ವತಿಯಿಂದ ವಿಶೇಷ ಆಹ್ವಾನಿತರಾಗಿ ಆಗಮಿಸ್ತಾ ಇರುವಂತಹ ಖ್ಯಾತ ಶಿಲ್ಪಿಗಳಾದ ಡಾಕ್ಟರ್ ಅರುಣ್ ಯೋಗಿರಾಜ್, ಪದ್ಮಶ್ರೀ ಪುರಸ್ಕೃತರಾದಂತಹ ಡಾಕ್ಟರ್ ಕೆಎಸ್ ರಾಜಣ್ಣ, ಡಾಕ್ಟರ್ ಚಂದ್ರಶೇಖರ್ ಸಿಆರ್ ಹಾಗೂ ಕನ್ನಡ ರಾಜ್ಯೋತ್ಸವ ಪುರಸ್ಕೃತರಾದಂತಹ ಪ್ರೊಫೆಸರ್ ಸಿ ನಾಗಣ್ಣ ಇವರುಗಳಿಗೆ ಸಮಾಜದ ವತಿಯಿಂದ ವಿಶೇಷ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ನಮ್ಮ ಸಮುದಾಯದ ಒಗ್ಗಟ್ಟನ್ನು ಪ್ರದರ್ಶಿಸಲು ಹಾಗೂ ಸರ್ಕಾರದಿಂದ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಸಮುದಾಯದ ಬಂಧುಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಹಾಗೂ ಮಹಿಳಾ ಮುಖಂಡರುಗಳು, ಯುವ ಮುಖಂಡರುಗಳು ಎಲ್ಲರೂ ಭಾಗವಹಿಸುವುದರ ಜೊತೆಗೆ ಕಾರ್ಯಕ್ರಮದ ದಿನದಂದು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ರಜೆ ಮಾಡುವ ಮೂಲಕ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೋರಿದರು. ಇದೇ ಸೆಪ್ಟೆಂಬರ್ 17ನೇ ತಾರೀಕು ಮಂಗಳವಾರದಂದು ಕಲಾಮಂದಿರದಲ್ಲಿ ವಿಶ್ವಕರ್ಮ ಜಯಂತ್ಯೋತ್ಸವ ಕಾರ್ಯಕ್ರಮ ಜಿಲ್ಲಾಡಳಿತ, ಮೈಸೂರು ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ಎಲ್ಲ ಸಂಘ ಸಂಸ್ಥೆ ಆಶ್ರಯದಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಸ್ತುವಾರಿ ಸಚಿವರು ಹಾಗೂ ವಿಧಾನಸಭಾ ಶಾಸಕರು, ವಿಧಾನ ಪರಿಷತ್ ಸದಸ್ಯರುಗಳು, ಎಲ್ಲ ಸರ್ಕಾರದ ನಿಗಮ ಮಂಡಳಿ ಅಧ್ಯಕ್ಷರುಗಳು ಹಾಗೂ ಎಲ್ಲ ಜನಪ್ರತಿನಿಧಿಗಳು ಒಳಗೊಂಡು ಈ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಇರ್ತದೆ. ಈ ಸರಿ ನಾವು ಯಾವುದೇ ರೀತಿಯಲ್ಲಿ ಮೆರವಣಿಗೆ ಆಗಲಿ ಮತ್ತೊಂದಾಗಲಿ ನಾವು ಯಾವುದೇ ರೀತಿಯಲ್ಲಿ ಸಮಯ ಅಭಾವದಿಂದ ನಾವು ಮಾಡಿಲ್ಲ. ಎಲ್ಲ ಅಧ್ಯಕ್ಷಗಳು, ಎಲ್ಲ ಸಂಘ ಸಂಸ್ಥೆ ಅಧ್ಯಕ್ಷರು ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಬೇಕು ಅಂತ ನಾವು ಇವತ್ತು ಡಿಸೈಡ್ ಮಾಡಿ ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಇಲ್ಲಿ ನಮ್ಮ ಸಮಾಜದವರೇ ಆದ ಸಾಧಕರು ರಾಮಲೀಲಾ ಮೂರ್ತಿ ಕೆತ್ತನೆಯ ಖ್ಯಾತಿಯ ಶಿಲ್ಪಿ ಅರುಣ್ ಯೋಗಿರಾಜ್ ವಿಶ್ವಕರ್ಮ ಅವ್ರಿಗೆ ಸನ್ಮಾನ ಇದೆ. ಅದೇ ರೀತಿ ಪದ್ಮಶ್ರೀ ಅವಾರ್ಡು ಪುರಸ್ಕೃತರಾದ ಅವರು ಖ್ಯಾತಿಯ ಕ್ರೀಡಾಪಟು ಹಾಗೂ ಅಂಗವಿಕಲರ ಆಯುಕ್ತರಾದ ಕೆಎಸ್ ರಾಜಣ್ಣ ಅವರಿಗೂ ಕೂಡ ಇಲ್ಲಿ ಸನ್ಮಾನ ಇದೆ. ಹಾಗೆಯೇ ಮನೋವೈದ್ಯರು ಇವತ್ತು ಅವರು ಇಡೀ ಆಯಸ್ಸಿನ ಸರ್ಕಾರಕ್ಕೆ ಬರ್ಕೊಟ್ಟು ಅವರು ಈಗಲೂ ಕೂಡ ಅಷ್ಟು ಇಳಿ ವಯಸ್ಸಿನಲ್ಲೂ ಕೂಡ ಎಲ್ಲ ವೈದ್ಯಕೀಯ ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಕೂಡ ಪದ್ಮ ಪ್ರಶಸ್ತಿ ಪುರಸ್ಕೃತರಾಗಿ ಪದವಿ ಪಡ್ಕೊಂಡಿದ್ದಾರೆ. ಅವ್ರನ್ನೂ ಕೂಡ ಸನ್ಮಾನ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ನಮ್ಮ ಪ್ರೊಫೆಸರ್ ಕೆ ಸಿ ನಾಗಣ್ಣ ಪ್ರೊಫೆಸರು ಅಂದರೆ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಪುರಸ್ಕೃತರು, ಅವ್ರಿಗೂ ಕೂಡ ಸನ್ಮಾನ ಇದ್ದು ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳಿಗೆ ಆ ವೇದಿಕೆಯಲ್ಲಿ ಸನ್ಮಾನ ಇದೆ. ಹಾಗಾಗಿ ಅದರ ಜೊತೆಲಿ ನಮ್ಮ ಸಮಾಜದ ಬೇಡಿಕೆಗಳು, ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ, ಹಿಂದುಳಿದ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು ಅವರು ಮುಖ್ಯಮಂತ್ರಿ ಆಗಿರೋದ್ರಿಂದ ನಾವು ಹಲವಾರು ವರ್ಷಗಳಿಂದ ನಾವು ಕಳೆದ 20-25 ವರ್ಷಗಳಿಂದ ನಾವು ಹೋರಾಟ ಮಾಡಿಕೊಂಡು ನಂಜುಂಡಿ ವಿಶ್ವಕರ್ಮ ಅವರ ನೇತೃತ್ವದಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಅದ್ರ ಪ್ರತಿಫಲವಾಗಿ ನಮಗೆ ವಿಶ್ವಕರ್ಮ ಜಯಂತ್ಯೋತ್ಸವ ಕಾರ್ಯಕ್ರಮ ಹಾಗೂ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಇದೇ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ನಮ್ಮ ಸಮಾಜಕ್ಕೆ ಮಾಡಿಕೊಟ್ರು. ಅದೇ ರೀತಿಯಲ್ಲಿ ಅಮರಶಿಲ್ಪಿ ಜಗಣಾಚಾರಿ ಸಂಸ್ಮರಣ ದಿನಾಚರಣೆಯನ್ನು ಬಿಜೆಪಿ ಸರ್ಕಾರದಲ್ಲಿ ಮಾಡಿಕೊಟ್ಟಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಜಯಂತ್ಯೋತ್ಸವದ ಸಮಿತಿಯ ಮುಖಂಡರುಗಳಾದ ಹುಯಿಲಾಳು ಕುಮಾರ್, ಕೆಂಡಗಣ್ಣ ವಿಶ್ವಕರ್ಮ, ಸಿದ್ದಾಚಾರ್ ಜೆಪಿನಗರ, ಮೊಗಣ್ಣಾಚಾರ್, ಸುರೇಶ್ ಗೋಲ್ಡ್, ಮಹೇಶ್ ಹಿನಕಲ್, ಹುನಗನಹಳ್ಳಿ ನಿಂಗಾಚಾರ್, ಕೆಂಪರಾಜು ಯರಗನಹಳ್ಳಿ, ಲೋಕೇಶ್ ಸಿಂಧುವಳ್ಳಿ, ಶ್ರೀಲಕ್ಷ್ಮಿ, ಸವಿತಾ ಶಾಸ್ತ್ರಿ, ಸಿದ್ದಪ್ಪಾಜಿ ಹೆಬ್ಬಾಳ್, ಸ್ವಾಮಿ ವಸಂತಕುಮಾರ್, ಕ್ಯಾತಮಾರ್ನಹಳ್ಳಿ ಮುಂತಾದವರು ಉಪಸ್ಥಿತರಿದ್ದರು.
ಹಲಗೂರು ಸಮೀಪ ದಳವಾಯಿ ಕೋಡಿಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇದೇ ಬರುವಂತಹ ದಿನಾಂಕ 15/9/2024 ಭಾನುವಾರದಂದು ಗುರು ಶಿಷ್ಯರ ಸಂವಿಧಾನ ನಮ್ಮ ನಡೆ ಶಾಲೆಯ ಅಭಿವೃದ್ಧಿ ಕಡೆ ದಳವಾಯಿ ಕೋಡಿಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ದಿವಂಗತ ಡಿಎಂ ಲಿಂಗೇಗೌಡ ವೇದಿಕೆಯಲ್ಲಿ 10 ಗಂಟೆಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿದ್ದು ಸುಮಾರು 50ಕ್ಕೂ ಹೆಚ್ಚು ಶಿಕ್ಷಕರು ಹಾಗೂ 900ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಕಾರ್ಯಕ್ರಮದ ಮುನ್ನ ದಳವಾಯಿ ಕೋಡಿಹಳ್ಳಿ ಪ್ರಾಥಮಿಕ ಶಾಲೆಯಿಂದ ಸರ್ಕಾರಿ ಪ್ರೌಢಶಾಲಾ ಆವರಣದವರೆಗೂ ಶಿಕ್ಷಕರನ್ನ ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ಮಾಡೋ ಮುಖಾಂತರ ಕರೆತರಲಿದ್ದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹಳೆಯ ವಿದ್ಯಾರ್ಥಿ ಶಿವರಾಜು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ನನ್ನ ಹೆಸರು ಬಿ ಶಿವರಾಜು ಅಂತ. ನಾನು 91 ಬ್ಯಾಚ್ SSLC ಪಾಸ್ ಆಗಿದೆ. ಈ ಶಾಲೆ ಪ್ರಾರಂಭವಾಗಿ 1984ರಲ್ಲಿ ಪ್ರಾರಂಭ ಆಗುತ್ತೆ. ಇಲ್ಲಿಗೆ 40 ವರ್ಷ ಈ ಶಾಲೆಗೆ ತುಂಬುತ್ತೆ. ಅದರ ಅಂಗವಾಗಿ ನಾವು ಈ ಶಾಲೆಯಲ್ಲಿ ಯಾರು ಶಿಕ್ಷಕರು ಬಂದೋಗಿದ್ದಾರೋ ಎಲ್ಲ ಶಿಕ್ಷಕರನ್ನು ಕರೆಸಿ ಈ ಒಂದು ಗುರು ಶಿಷ್ಯರ ಸಮ್ಮೇಳನ ಕಾರ್ಯಕ್ರಮವನ್ನು ಅವರಿಗೆಲ್ಲ ಸನ್ಮಾನ ಮಾಡುವುದರ ಮುಖಾಂತರ ಈ ಶಾಲೆಯ ಒಂದು ಅಭಿವೃದ್ಧಿಗೆ ಕಾರಣ ಆಗಿರ್ತಕ್ಕಂಥ ಎಲ್ರಿಗೂ ನಾವು ಈ ಗುರುವಂದನಾ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಿ ಅವರಿಗೆ ಬೀಳ್ಕೊಡ್ಬೇಕು ಅಂತ ತೀರ್ಮಾನ ಮಾಡಿ ನಮ್ಮ ಈ ಗುರು ಶಿಷ್ಯರ ಬಳಗದ ಎಲ್ಲ ಸ್ನೇಹಿತರು ಒಟ್ಟುಗೂಡಿ ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ. ಹಾಗೂ 15ನೇ ತಾರೀಕು ಈ ಸ್ಥಳ ಈ ಸರ್ಕಾರಿ ಪ್ರೌಢಶಾಲೆಯಲ್ಲೇ ಈ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರಿಂದ ಎಲ್ಲ ಶಿಕ್ಷಕರು ಇಲ್ಲಿವರೆಗೂ ಕೂಡ ಈ ನಮ್ಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ 50ಕ್ಕೂ ಹೆಚ್ಚು ಶಿಕ್ಷಕರು ಶಿಕ್ಷಣವನ್ನು ನೀಡಿ ವರ್ಗಾವಣೆಯೂ ಆಗಿರ್ತಾರೆ. ಆಮೇಲೆ ವಯೋಸಹಜ ನಿವೃತ್ತಿಯನ್ನು ಹೊಂದಿದ್ದಾರೆ. ಅವರು ಕೂಡ ಎಲ್ಲರನ್ನು ನಾವು ಗುರುತಿಸಿ ಎಲ್ಲರಿಗೂ ಕೂಡ ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಕಾರ್ಯಕ್ರಮವನ್ನು ದಳವಾಯಿ ಕೋಡಿಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಕೂಡ ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಎಲ್ಲರೂ ಈ ಒಂದು ಗುರು ಶಿಷ್ಯರ ಸಮ್ಮೇಳನ ಸುತ್ತಮುತ್ತಲ ಗ್ರಾಮಸ್ಥರು, ಸುತ್ತಮುತ್ತ ನಮ್ಮ ಹಳೆಯ ವಿದ್ಯಾರ್ಥಿಗಳ ಬಳಗ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಈ ಕಾರ್ಯಕ್ರಮ ಬೆಳಗ್ಗೆ 9 ಗಂಟೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಮೆರವಣಿಗೆ ಮುಖಾಂತರ ಸರ್ಕಾರಿ ಪ್ರೌಢಶಾಲೆ ದಳವಾಯಿ ಕೋಡಿಹಳ್ಳಿ ಆವರಣಕ್ಕೆ ಆಗಮಿಸಿ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಎಲ್ಲ ನನ್ನ ಮಿತ್ರರು ಈ ಸಮಾರಂಭಕ್ಕೆ ಆಗಮಿಸಿ. ಇದೇ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿಗಳಾದ ತಮ್ಮಣ್ಣಗೌಡ, ಶ್ರೀನಿವಾಸ್, ಸಿದ್ದಯ್ಯ, ರವೀಶ್, ರಾಜೇಶ್ವರ, ಗುರುಮಲ್ಲ, ರಾಧ್ಯ, ಸಿದ್ದರಾಜು, ಶಿವಕುಮಾರ್ ಹಾಜರಿದ್ದರು. ಮದ್ದೂರು ತಾಲೂಕಿನ ಕೆ ಹೊನ್ನಲಗೆರೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಸರಸ್ವತಿ ಚಿಕ್ಕಸೋಮಾಚಾರಿ ಅವಿರೋಧವಾಗಿ ಆಯ್ಕೆಯಾದರು. ಹಿಂದಿನ ಅಧ್ಯಕ್ಷರಾಗಿದ್ದ ಗೌರಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಹಿನ್ನೆಲೆಯಲ್ಲಿ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಚುನಾವಣೆಯಲ್ಲಿ ಸರಸ್ವತಿ ಚಿಕ್ಕಸೋಮಾಚಾರಿ ಹೊರತು ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಇವರ ಆಯ್ಕೆಯನ್ನು ಚುನಾವಣಾಧಿಕಾರಿ ತಾಲೂಕು ಪಂಚಾಯತ್ ಇಒ ರಾಮಲಿಂಗಯ್ಯ ಘೋಷಣೆ ಮಾಡಿದರು. ನಂತರ ಅಧ್ಯಕ್ಷೆ ಸರಸ್ವತಿ ಚಿಕ್ಕಸೋಮಾಚಾರಿ ಮಾತನಾಡಿ, ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರ ವಿಶ್ವಾಸ ಪಡೆದು ರಸ್ತೆ, ಚರಂಡಿ, ಕುಡಿಯುವ ನೀರು, ವಿದ್ಯುತ್ ಸೇರಿದಂತೆ ಮೂಲ ಸೌಕರ್ಯ ಕಲ್ಪಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಭರವಸೆ ನೀಡಿದರು. ಸ್ಥಾನ ಕೊಟ್ಟವ್ರೆ, ಆ ಸ್ಥಾನಕ್ಕೆ ನಾನು ಮೋಸ ಮಾಡೋದಿಲ್ಲ. ಒಂದು ನಂಬಿಕೆಯಾಗೆ ಇರ್ತೀನಿ. ಎಲ್ಲರಿಗೂ ಕ್ರಮಬದ್ಧವಾಗಿ ಎಲ್ಲ ಕೆಲಸ ಅವ್ರು ಯಾರು ಕಿತ್ತಾಡಂಗಿಲ್ಲ. ಎಲ್ಲ ಕೆಲಸನೂ ಎಲ್ಲರಿಗೂ ಹಚ್ಕೊಂಡಾಗೆ ಯಾರಿಗೂ ಮೋಸ ಆಗ್ದಂಗೆ ನಾನು ಮಾಡ್ಕೊಡ್ತೀನಿ ಆ ಕೆಲಸ. ಗ್ರಾಮ ಪಂಚಾಯತ್ ಸದಸ್ಯರಾದ ರಾಮಕೃಷ್ಣ, ಬೋರೇಶ್, ಮಹೇಂದ್ರ, ಈರಯ್ಯ, ಚಿಕ್ಕಕರಿಯಯ್ಯ, ಕಲಾವತಿ, ಜ್ಯೋತಿ, ವಿದ್ಯಾ, ಸುಶೀಲಮ್ಮ, ಮುಖಂಡರಾದ ರಾಮಣ್ಣ, ಅಂಕರಾಜು, ಕೆಂಗಲ್ಗೌಡ, ಜೆ ಪುಟ್ಟಸ್ವಾಮಿ, ಶಿವಲಿಂಗಯ್ಯ, ವಿಶ್ವಾಸ್ ಸೇರಿದಂತೆ ಇತರರು ಹಾಜರಿದ್ದರು. ಶ್ರೀಕಾಂತ ವಿದ್ಯಾಸಂಸ್ಥೆಗಳು, ಶ್ರೀ ಕೆಎನ್ ವರದರಾಜ ಅಯ್ಯಂಗಾರ್ ಮೆಮೋರಿಯಲ್ ಟ್ರಸ್ಟ್, ಮೈಸೂರು ಸಂಸ್ಕೃತ ಶಿಕ್ಷಣ ನಿರ್ದೇಶನಾಲಯ, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಬೆಂಗಳೂರು ಮತ್ತು ಶ್ರೀ ಕೆಎನ್ ವರದರಾಜ ಅಯ್ಯಂಗಾರ್ ಮೆಮೋರಿಯಲ್ ಟ್ರಸ್ಟ್, ಶ್ರೀಕಾಂತ ಸಂಸ್ಕೃತ ಪಾಠಶಾಲೆ, ಶಂಕರಮಠ ಬಡಾವಣೆ ಇವರ ವತಿಯಿಂದ ಅಸ್ಮಾಕಂ ಸಂಸ್ಕೃತಂ ಅಂತ ಪಾಠಶಾಲಾ ವಿದ್ಯಾರ್ಥಿಗಳು ಸಂಸ್ಕೃತ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. तत्र पश्य संस्कृतं
ಪಾಠಶಾಲೆಯಿಂದ ಎಂಜಿ ರಸ್ತೆ ಅಗ್ರಹಾರದ ವೃತ್ತದವರೆಗೆ ಜಾಥಾ ನಡೆಸಿದಂಥ ವಿದ್ಯಾರ್ಥಿನಿಯರು ವಿದ್ಯಾಸಂಸ್ಥೆಯ ಆವರಣ ತಲುಪಿದ್ರು. ಈ ಸಂದರ್ಭದಲ್ಲಿ ಶಾಲೆಯ ಕಟ್ಟಡ ನಿರ್ಮಾಣ ಸಮಯದಲ್ಲಿ ಶಾಲೆಗೆ ಸಹಾಯ ಮಾಡಿದ ಆರ್ ನಾಗಮಣಿ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಈ ನಮ್ಮ ಸಂಸ್ಕೃತ ಪಾಠಶಾಲೆಯು 1963ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲನೇದಾಗಿ ಆರಂಭ ಆಯಿತು. ಆರಂಭ ಆದಂತಹ ಸಂಸ್ಕೃತ ಪಾಠಶಾಲೆ ಇಲ್ಲಿಯವರೆಗೂ ಅವಿಚ್ಛಿನ್ನವಾಗಿ ನಡ್ಕೊಂಡು ಬರ್ತಾ ಇದೆ. ಇಲ್ಲಿ ನಾವು ಸಾವಿರಾರು ಮಣಿಗಳನ್ನ ಸೃಷ್ಟಿ ಮಾಡಿದ್ದೀವಿ. ಈ ಸಂಸ್ಕೃತ ಪಾಠಶಾಲೆಯನ್ನು ತೆರೆಯೋ ಉದ್ದೇಶ ಏನು ಅಂದರೆ, ಆ ವರದರಾಜ ಅಯ್ಯಂಗಾರ್ಗಿದ್ದಿದ್ದು ಎಲ್ಲರೂ ಸಂಸ್ಕೃತವನ್ನು ಕಲಿಬೇಕು. ಈ ಏರಿಯಾದಲ್ಲಿದ್ದವರು ಅಷ್ಟೊಂದು ಕಲಿತವರಲ್ಲ, ಸೊಪ್ಪು ಮಾರೋ ಮಕ್ಕಳು, ಹೂ ಮಾರೋ ಮಕ್ಕಳೇ ಜಾಸ್ತಿ ಇದ್ದರು ಇಲ್ಲಿ. ಅವರೆಲ್ಲರೂ ಸಂಸ್ಕೃತ ಕಲಿಬೇಕು ಅನ್ನೋ ಉದ್ದೇಶದಿಂದ ಮೊಟ್ಟ ಮೊದಲನೇದಾಗಿ ಸಂಸ್ಕೃತ ಪಾಠಶಾಲೆಯನ್ನು ಆರಂಭ ಮಾಡಿದ್ರು. ಪಂಡಿತ್ ಶ್ರೀ ಕೆ.ಎನ್. ವರದರಾಜ ಅಯ್ಯಂಗಾರ್ ಮೆಮೋರಿಯಲ್ ಟ್ರಸ್ಟ್ ಅಡಿಯಲ್ಲಿ ಬರುವಂಥ ಶ್ರೀಕಾಂತ ಸಂಸ್ಕೃತ ಪಾಠಶಾಲೆಯಲ್ಲಿ ಇಂದು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಆದೇಶದಂತೆ ಅಸ್ಮಾಕಂ ಸಂಸ್ಕೃತಂ ಸರಣಿ ಕಾರ್ಯಕ್ರಮವನ್ನು ನಮ್ಮ ಪಾಠಶಾಲೆಯ ವತಿಯಿಂದ ವಿದ್ಯಾರ್ಥಿಗಳ ಒಳಗೊಟ್ಟು ಅಚ್ಚುಕಟ್ಟಾಗಿ ಇವತ್ತು ನೆರವೇರಿಸಿರ್ತೇವೆ. ಅಸ್ಮಾಕಂ ಸಂಸ್ಕೃತಂ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ, ಸಂಸ್ಕೃತ ಪ್ರಚಾರ ಮತ್ತು ಪ್ರಸಾರ ಮಾಡುವಂಥದ್ದು. ಅತಿ ಸರಳ ಸಂಸ್ಕೃತ ಎನ್ನುವುದು ಪ್ರತಿಯೊಬ್ಬ ಜನರಿಗೂ ಕೂಡ ರೀಚ್ ಆಗಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ವಿಶ್ವವಿದ್ಯಾಲಯದವರು ಕೊಟ್ಟಿದ್ದಂಥ ಶೀರ್ಷಿಕೆಯನ್ನು ಇವತ್ತು ನಾವು ಯಶಸ್ವಿಯಾಗಿ. ಕಾರ್ಯಕ್ರಮದಲ್ಲಿ ಅಸ್ಮಾಕಂ ಸಂಸ್ಕೃತಂ ವಿಷಯವಾಗಿ ಉಪನ್ಯಾಸ, ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸಂಸ್ಕೃತ ಪಠಣ. ಸರ್ವೇಶಾಂ ಹಾರ್ದಂ ಸ್ವಾಗತಂ. ಎನ್ವಿ ಲಕ್ಷ್ಮಿ, ಎನ್ಎಸ್ ರಂಗರಾಜನ್, ಆರ್ಜಿ ನರಸಿಂಹ ಅಯ್ಯಂಗಾರ್, ಮುಖ್ಯ ಶಿಕ್ಷಕರಾದಂತಹ ಕಾಂತ, ಸಂಸ್ಕೃತ ಪಾಠಶಾಲಾ ಮೈಸೂರು, ನಿತ್ಯಾನಂದ ಭಟ್, ಲಕ್ಷ್ಮೀನಾರಾಯಣ ಸ್ವಾಮಿ ಇನ್ನಿತರರು ಉಪಸ್ಥಿತರಿದ್ದರು. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಆರ್ಯ ಈಡಿಗರ ಸಂಘದ ವತಿಯಿಂದ ಮೈಸೂರಿನ ಜಿಲ್ಲಾಡಳಿತದ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ವತಿಯಿಂದ ಮೈಸೂರಿನ ಕರ್ನಾಟಕ ಕಲಾಮಂದಿರದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಆಚರಣೆ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಆಯೋಜಿಸಲಾಗಿದೆ ಅಂತ ಶ್ರೀ ರೇಣುಕಾನಂದ ಸ್ವಾಮೀಜಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ಜನಾಂಗದ ವತಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾವಚಿತ್ರದೊಂದಿಗೆ ಸಾಂಸ್ಕೃತಿಕ ಕಲಾ ತಂಡಗಳ ಈ ಮೆರವಣಿಗೆಯು ಬೆಳಗ್ಗೆ 8 ಗಂಟೆಗೆ ಅರಮನೆ ಕೋಟೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಪ್ರಾರಂಭವಾಗಿ ಕಲಾಮಂದಿರ ತಲುಪುವುದು ಹಾಗೂ ಶೈಕ್ಷಣಿಕ ವರ್ಷ 2023-24ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 80% ಅಂಕಗಳೊಂದಿಗೆ ತೇರ್ಗಡೆಯಾಗಿರುವ ಜನಾಂಗದ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ 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 ವಿಖ್ಯಾತಾನಂದ ಸ್ವಾಮೀಜಿಯವರು ಮತ್ತು ಶ್ರೀ 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 ರೇಣುಕಾನಂದ ಸ್ವಾಮೀಜಿಯವರು ವಹಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯದ ಘನವೆತ್ತ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್.ಎಸ್.ಸಿ. ಮಹಾದೇವಪ್ಪನವರು ಹಾಗೂ ಸಚಿವರುಗಳು, ಶಾಸಕರುಗಳು ಮತ್ತು ರಾಜಕೀಯ ಮುಖಂಡರುಗಳು ಆಗಮಿಸಲಿದ್ದಾರೆ. ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬ ಸಮೇತರಾಗಿ ಬಂದು ಗುರು ಜಯಂತಿಯ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಶ್ರೀ ಗುರುವಾರ್ಯರ ಕೃಪೆಗೆ ಪಾತ್ರರಾಗಬೇಕು ಅಂತ ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದರು. ಚಾಮರಾಜನಗರ ಜಿಲ್ಲಾ ಆರ್ಯಡಿಗ ಸಂಘದ ವತಿಯಿಂದ ಬರುವ ಶನಿವಾರ 14/9/2024ರಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳ 170ನೇ ಜಯಂತಿ ಸಮಾರಂಭವನ್ನು ಕಲಾಮಂದಿರದಲ್ಲಿ ಏರ್ಪಡಿಸಿದ್ದಾರೆ. ಈ ಒಂದು ಸಮಾರಂಭ ಸಂಘದ ಅಧ್ಯಕ್ಷರಾದಂಥ ಎಂ.ಕೆ. ಪೋತರಾಜರವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದ್ದು, ಈ 170ನೇ ಜಯಂತಿ ಸಮಾರಂಭವನ್ನು ಅದ್ಧೂರಿಯಾಗಿ ಮಾಡಬೇಕು. ಎಲ್ಲ ನಾರಾಯಣ ಗುರುಗಳ ಅನುಯಾಯಿಗಳು, ಭಕ್ತಾದಿಗಳು, ಅದರಲ್ಲೂ ವಿಶೇಷವಾಗಿ ಈಡಿಗ ಸಮಾಜದ 26 ಉಪಪಂಗಡಗಳ ಎಲ್ಲ ಭಕ್ತಾದಿಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಕಲಾಮಂದಿರದಲ್ಲಿ ಬೆಳಿಗ್ಗೆ 11 ಗಂಟೆಗೆ ಶನಿವಾರ ಈ ಜಯಂತಿ ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ಈ ಸಮಾರಂಭದ ಒಂದು ವಿಶೇಷ ಅಂತಂದರೆ, ಬ್ರಹ್ಮಶ್ರೀ ನಾರಾಯಣ ಗುರುಗಳು ವಿದ್ಯೆಗೆ ಒತ್ತನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಜೀವನದಲ್ಲಿ ವಿದ್ಯೆಯನ್ನು ಕಲಿಬೇಕು, ಆ ವಿದ್ಯೆಯಿಂದ ತಮ್ಮ ಬದುಕನ್ನು ಸುಗಮಗೊಳಿಸ್ಕೋಬೇಕು, ಭದ್ರಪಡಿಸ್ಕೋಬೇಕು ಎನ್ನುವಂಥ ಒಂದು ಸಂದೇಶವನ್ನು ಅವರು ಏನು ಕೊಟ್ಟಿದ್ದಾರೆ, ವಿದ್ಯೆಯಿಂದ ಸ್ವತಂತ್ರವಾಗಿ ಸಂಘಟನೆಯಿಂದ ಬಲಯುತರಾಗಿ ಅಂತ ಒಂದು ಸಂದೇಶವನ್ನು ಸಮಾಜದಲ್ಲಿ ಅನುಷ್ಠಾನ
ಅನುಷ್ಠಾನಕ್ಕೆ ತರಲಿಕ್ಕೋಸ್ಕರವಾಗಿ ಈ ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ಈ ಸಮಾರಂಭದಲ್ಲಿ ಪ್ರತಿಭಾವಂತ ಮಕ್ಕಳ ಒಂದು ಪ್ರತಿಭಾ ಪುರಸ್ಕಾರವನ್ನು ಸಹ ಇಟ್ಕೊಂಡಿದ್ದಾರೆ. ಈ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಭಾಗವಹಿಸ್ತಾರೆ. ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಸಹ ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮಾದೇವಪ್ಪನವರು, ಇನ್ನು ಅನೇಕ ಮಂತ್ರಿಗಳು, ಶಾಸಕರು ಎಲ್ಲರೂ ಸಹ ಭಾಗವಹಿಸ್ತಾ ಇದ್ದಾರೆ. ಈ ಸಮಾರಂಭವನ್ನು ಯಶಸ್ವಿಗೊಳಿಸಿಕೊಡಲಿಕ್ಕೆ ಸಮಾಜದ ಎಲ್ಲ ಬಂಧು ಬಾಂಧವರು, ನಾರಾಯಣ ಗುರುಗಳ ಭಕ್ತಾದಿಗಳು, ಈಡಿಗ ಸಮಾಜದ 26 ಉಪಪಂಗಡಗಳ ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಂಡು ನಾರಾಯಣ ಗುರುಗಳ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳಿಗೆ ನಾವು ಮನವಿಯನ್ನು ಮಾಡಿಕೊಳ್ತೇವೆ. ಈ ಸುದ್ದಿಗೋಷ್ಠಿಯಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಆರ್ಯ ಈಡಿಗರ ಸಂಘದ ಅಧ್ಯಕ್ಷ ಡಾಕ್ಟರ್ ಎಂಕೆ ಪೋತರಾಜು, ಉಪಾಧ್ಯಕ್ಷರಾದ ರಾಜಶೇಖರ್ ಕದಂಬ, ಟಿ ಶಿವಣ್ಣ, ಎಸ್ಎನ್ ರಂಗೇಗೌಡ ಪುಟ್ಟಣ್ಣ, ಪ್ರಧಾನ ಕಾರ್ಯದರ್ಶಿ ಕೆಎಸ್ ಕೃಷ್ಣಮೂರ್ತಿ, ಖಜಾಂಚಿ ಕೆ ರಾಜು, ಸಹ ಕಾರ್ಯದರ್ಶಿ ಟಿಎಸ್ ಮುರಳಿ, ಎಚ್ಡಿ ಗೋವಿಂದರಾಜು, ಸಂಘಟನಾ ಕಾರ್ಯದರ್ಶಿ ಬಿ ವಿದ್ಯಾಸಾಗರ ಕದಂಬ, ಸಲಹೆಗಾರರು ಕೆಪಿ ಪರಮೇಶ್, ಎಸ್ಎನ್ ನಾಗರಾಜು, ವ್ಯವಸ್ಥಾಪಕರು ಕೆಎನ್ ಸ್ವಾಮಿ ಸೇರಿದಂತೆ ಅನೇಕ ಗಣ್ಯರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಹೈ ಲೈಫ್ ಬ್ರೈಡ್ಸ್ ಬೃಹತ್ ವಧು ವಸ್ತ್ರಗಳು ಮತ್ತು ಆಭರಣಗಳ ಪ್ರದರ್ಶನವನ್ನ ಇಂದು ಮೈಸೂರಿನ ರಾಡಿಸನ್ ಬ್ಲೂ ಪ್ಲಾಜಾ ಹೋಟೆಲ್ನಲ್ಲಿ ವಿಜೃಂಭಣೆಯಿಂದ ಉದ್ಘಾಟಿಸಲಾಯಿತು. ಈ 2 ದಿನಗಳ ಶಾಪಿಂಗ್ ಉತ್ಸವವು ಭಾರತೀಯ ಫ್ಯಾಷನ್ನ ಶ್ರೇಷ್ಠತೆಯನ್ನ ಒಟ್ಟುಗೂಡಿಸುತ್ತೆ. ಈ ಪ್ರದರ್ಶನದಲ್ಲಿ ಪ್ರಖ್ಯಾತ ಡಿಸೈನರ್ ವಸ್ತ್ರಗಳು, ಲೆಹೆಂಗಾಗಳು, ಸೀರೆಗಳು ಮತ್ತು ಆಧುನಿಕ ಗೌನ್ಗಳ ಜೊತೆಗೆ ವಿಶಿಷ್ಟ ಆಭರಣಗಳು ಪ್ರದರ್ಶಿಸಲ್ಪಟ್ಟಿವೆ. ವಿವಾಹಕ್ಕೆ ಸಿದ್ಧರಾಗಿರುವ ವಧುಗಳು ತಮ್ಮ ಶೈಲಿ ಮತ್ತು ಇಚ್ಛೆಗಳಿಗೆ ಅನುಗುಣವಾದಂತೆ ಉನ್ನತ ಮಟ್ಟದ ವಿನ್ಯಾಸದ ಉಡುಪುಗಳನ್ನು ಆಯ್ಕೆ ಮಾಡಬಹುದು. ಶೋಮಿಕಾ ಎಸ್ರಾವ್, ಹೈ ಲೈಫ್ ಬ್ರೈಡ್ಸ್ನ ಸಹ ಆಯೋಜಕ. ಹೈ ಲೈಫ್ ಬ್ರೈಡ್ಸ್ ವಧು ಫ್ಯಾಷನ್ನ ಅತ್ಯುತ್ತಮತೆಯನ್ನ ಪ್ರದರ್ಶಿಸಲು ಉತ್ತಮ ವೇದಿಕೆಯಾಗಿದೆ. ನಮ್ಮ ಈ ಸಂಗ್ರಹವು ಮೈಸೂರಿನ ವಧುಗಳ ಪರಂಪರೆಯ ಸೊಗಡನ್ನ ಮತ್ತು ಆಧುನಿಕತೆಯನ್ನ ಒಟ್ಟುಗೂಡಿಸಿದೆ ಅಂತ ಅಭಿಪ್ರಾಯಪಟ್ಟರು. ಹೈ ಲೈಫ್ ಬ್ರೈಡ್ಸ್ ಅಂತ ವಸ್ತು ಪ್ರದರ್ಶನ ಎಕ್ಸಿಬಿಷನ್ನ ಆಯೋಜಕ ಮಾಡಿದ್ದೀವಿ. ಬೆಳಗ್ಗೆ 10ರಿಂದ ರಾತ್ರಿ 9ವರೆಗೆ ಇರುತ್ತೆ. ಎಂಟ್ರಿ ಫೀಸ್ ಆಗಿ ಏನೂ ಇಲ್ಲ, ಯಾವುದೇ ರೀತಿಯಾದ ಎಂಟ್ರಿ ಫೀಸ್ ಇರೋದಿಲ್ಲ. ಹೈ ಲೈಫ್ ಬ್ರೈಡ್ಸಲ್ಲಿ ಏನು ಸಿಗುತ್ತೆ ಅಂತ ಅಂದರೆ ಮುಖ್ಯವಾಗಿ ಬಟ್ಟೆ, ಬರೆ, ಆಭರಣಗಳು, ಆಮೇಲೆ ಆಕ್ಸೆಸರೀಸ್ಗಳು, ಮೇಜರಾಗಿ ಬಟ್ಟೆಗಳೇ ಇರುತ್ತೆ ಇಲ್ಲಿ. ಹೈ ಲೈಫ್ ಬ್ರೈಡ್ಸಲ್ಲಿ ಈ ಸಹ ನಾವು ರಿಯಲ್ ಗೋಲ್ಡ್ ಚಿನ್ನದ ಆಭರಣಗಳ ಸ್ಟಾಲ್ಸ್ನ ಇಟ್ಟಿದ್ದೀವಿ. ವಿಭಿನ್ನವಾದ ಡಿಸೈನ್ಗಳಿದೆ. ಎಲ್ಲರೂ ಬಂದು ನೀವು ಇದನ್ನು ಉಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊತೀನಿ. ಇದು ಬೆಳಗ್ಗೆ 10ರಿಂದ ರಾತ್ರಿ 9ವರೆಗೆ ಇರುತ್ತೆ. ಇದು ನಮ್ಮ 11ನೇ ಬಾರಿ ಮಾಡ್ತಾಯಿದ್ದೀವಿ ಮೈಸೂರಲ್ಲಿ. ಕಳೆದ 10 ಬಾರಿನೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಆಗಿರೋದ್ರಿಂದ ವರ್ಷಕ್ಕೆ 4 ಸಲ ಮಾಡ್ತಾಯಿದ್ದೀವಿ ಈಗ ಮೈಸೂರಿನಲ್ಲಿ. ಈ ಕಾರ್ಯಕ್ರಮವನ್ನು ಹೈ ಲೈಫ್ ಎಕ್ಸಿಬಿಷನ್ನ ಶ್ರೀಕಾಂತ್ ಎಸ್ ಮತ್ತು ಶುಭಾ ಅಚಯ್ಯ, ಡಾಕ್ಟರ್ ಸೀಮಾ ಯೋಗಣ್ಣ, ಪದ್ಮಾವತಿ ಮಹೇಶ್, ಹರ್ಷಿತಾ ಹರಿಕುಮಾರ್, ಮುಕ್ತಾ ಸದಾನಂದ, ಕಾಮಿಯಾ ಶ್ರೀಧರ್, ಡಾಕ್ಟರ್ ಪೂಜಾ ಜೋಶಿ ಇಗೂರ ಹಾಗೂ ಇತರರು ಉಪಸ್ಥಿತರಿದ್ದರು.